ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಾ ಅನ್ನೋದನ್ನು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓದ್ತಾ ಇದ್ದೀರಾ ಮಕ್ಕಳೇ? ಈಗಾಗಲೇ ಪರೀಕ್ಷೆ ಇನ್ನು ಹತ್ತಿರ ಬರ್ತಾ ಇದೆ ಅಲ್ವಾ? ಇನ್ನು 2 ತಿಂಗಳಲ್ವಾ ನಮ್ಗೆ ಟೈಮ್ ಇರೋದು. ಹಾಗಿದ್ದರೆ ಮಕ್ಕಳೇ, ನೀವು ಹೇಗೆ ಓದ್ತಾ ಇದ್ದೀರಾ? ನಿಮ್ಗೇನಾದರೂ ಟೈಮ್ ಟೇಬಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಗೆ ಓದೋದಕ್ಕೆ ಏನಾದರೂ ನನ್ನಿಂದ ಸಹಾಯ ಬೇಕು ಅಂದರೆ, ನನ್ನಿಂದ ಏನಾದರೂ ನಿಮಗೆ ಸಲಹೆ ಬೇಕು ಅಂದರೆ ಕೇಳಿ ಮಕ್ಕಳೇ. ಹಾಗಿದ್ದರೆ ಬನ್ನಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತ ಹೇಳಿದರೆ, ನಿಮ್ಮ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವ ಮಕ್ಕಳೇ? ಹಾಗಿದ್ದರೆ ಇಂದಿನ ತರಗತಿಯಲ್ಲಿ ನಾವು ಪ್ರಾಸ ಬಿಟ್ಟ ಕತೆ ಅಂತ ಹೇಳಿ, ಯಾರಪ್ಪ? ನಾನು ಪ್ರಾಸ ಬಿಟ್ಟ ಕತೆ ಅಂತ ಹೇಳಿ ಬರೆದಿದ್ದು. ಯಾರು ಬರೆದಿದ್ದಾರೆ, ಏನು ಅನ್ನೋದನ್ನು ನೋಡೋಣವಾ? ಬನ್ನಿ ಮಕ್ಕಳೇ, ಇನ್ನು ತಡ ಯಾಕೆ, ನಾವು ಈ ತರಗತಿಯಲ್ಲಿ ನಾನು ಪ್ರಾಸ ಬಿಟ್ಟ ಕಥೆ ಅಂತನೋ ಅಂತ ಪೂರಕ ಪಾಠವನ್ನು ನೋಡ್ತಾ ಇದ್ದೀವಿ. ಏನಪ್ಪ ಮ್ಯಾಮ್ ಪೂರಕ ಪಾಠ ಅಂತ ಹೇಳ್ತಾ ಇದ್ದೀರಾ? ಆದರೆ ಕೃತಿಕಾರ ಪರಿಚಯವನ್ನು ಹೇಳ್ತಾ ಇದ್ದೀರಲ್ಲ ಮ್ಯಾಮ್ ಅಂತ ಹೇಳ್ತಾ ಇದ್ದೀರಾ. ನಾನು ಇವತ್ತಿನ ಕಲಿಕಾಂಶದಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಮಕ್ಕಳೇ, ಕಲಿಕಾಂಶಗಳನ್ನು ಹೇಳೋ ಬದಲು ಸ್ವಲ್ಪ ಕೃತಿಕಾರ ಪರಿಚಯವನ್ನು ಹೇಳ್ತೀನಿ, ಸ್ವಲ್ಪ ಪ್ರವೇಶವನ್ನು ಹೇಳ್ತೀನಿ ಮಕ್ಕಳೇ, ಮತ್ತು ಆಶಯವನ್ನು ಕೂಡ ಹೇಳ್ತೀನಿ. ಯಾಕಂದರೆ ಈ ಗದ್ಯ ಇದೆ ಅಲ್ವಾ, ಈ ಪೂರಕ ಗದ್ಯ ಇದೆ ಅಲ್ವಾ, ನಮಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿ ನೀವು ಅಂದ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದರೆ, ನಿಮಗೆ ಗೊತ್ತಿರಬೇಕು, ನಮ್ಮ ಪ್ರಥಮ ರಾಷ್ಟ್ರಕವಿ ಅಂದರೆ ಮೊದಲ ರಾಷ್ಟ್ರಕವಿಯಾದಂಥ ಮಂಜೇಶ್ವರ ಗೋವಿಂದ ಪೈ, ಎಂ ಗೋವಿಂದ ಪೈ ಅಂತ ಹೇಳ್ತೀವಲ್ವ, ಅವರ ಒಂದು ಇದು ಪಾಠ ಆಗಿದೆ, ಪೂರಕ ಪಾಠ ಆಗಿದೆ. ಅದಕ್ಕೋಸ್ಕರ ಇದನ್ನು ಯಾಕಪ್ಪ ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಮ್ಯಾಮು ಅಂತ ಹೇಳಿ ಏನಾದರೂ ಪ್ರಶ್ನೆ ಬರ್ತಾ ಇರಬೇಕಲ್ವ. ಯಾಕಂದರೆ ಮಕ್ಕಳೇ, ನಾವು ಯಾವಾಗಲೂ ತಿಳ್ಕೊಬೇಕಲ್ವ, ನಮ್ಮ ಕವಿಗಳ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ಇದನ್ನು ಕವಿಕೃತಿ ಪರಿಚಯದಲ್ಲಿ ಬರಲ್ಲ. ಎಕ್ಸಾಮಿಗೋಸ್ಕರ ನೋಡೋದಾದರೆ ಈ ಕೃತಿಕಾರ ಪರಿಚಯವನ್ನು, ಈ ಕವಿಗಳ ಪರಿಚಯವನ್ನು ಕೇಳಲ್ಲ ನಿಮಗೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಇದು ಪೂರಕ ಪಾಠ ಆಗಿರೋದ್ರಿಂದ ಇಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮಾತ್ರ ಬರುತ್ತೆ. 1 ಅಂಕದ ಪ್ರಶ್ನೆ ಅಂದರೆ 1 ವಾಕ್ಯದಲ್ಲಿ ಬರೆಯೋದು, ಅದು 2 ವಾಕ್ಯ ಅಂದ್ಕೊಳ್ಳಿ. ಅದೇ 2 ಅಂಕದ ಪ್ರಶ್ನೆ ಅಂದರೆ 3ರಿಂದ 4 ವಾಕ್ಯ ಬರುತ್ತೆ. ಹೌದಲ್ವ ಮಕ್ಕಳೇ? ಹಾಗಿದ್ರೆ ಇಲ್ಲಿ ಇವ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ ರಾಷ್ಟ್ರಕವಿ ಅಂತ ಹೇಳಿದೆ. ಹಾಗಿದ್ರೆ ಇವ್ರು ಎಲ್ಲಿ ಜನಿಸಿದ್ರು ಅಂತ ಹೇಳಿ ನಿಮ್ಗೆ ಬರುತ್ತೆ. ಇವರು ಮಂಜೇಶ್ವರ ಅಂತ ಹೇಳಿ. ಈಗ ಅದೇನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಏಕೀಕರಣ ಆಯ್ತಲ್ವ, ಅದು ಕಾಸರಗೋಡಿನಲ್ಲಿತ್ತು, ಅದಕ್ಕೆ ಅದು ಕೇರಳಕ್ಕೆ ಸೇರಿದೆ. ಆದರೆ ಆ ಕರ್ನಾಟಕ ಏಕೀಕರಣ ಆದಾಗ ಅದು ಕೇರಳಕ್ಕೆ ಸೇರಿದಾಗ ಇವ್ರಿಗೆ ತುಂಬ ಬೇಜಾರಾಗಿತ್ತಂತೆ ಮಕ್ಕಳು. ಯಾಕಂದರೆ ಇವರು ಅಪ್ಪಟ ಕನ್ನಡ ಪ್ರೇಮಿಯಾಗಿದ್ದರು. ಹಾಗಿದ್ರೆ ಇವ್ರಿಗೆ ಅನೇಕ ಭಾಷೆಗಳು ಬರ್ತಾಯಿತ್ತು ಅಂತ ಹೇಳ್ತೀನಿ. ಬಂಗಾಳಿ ಭಾಷೆ ಬರ್ತಾಯಿತ್ತಂತೆ, ಇವರಿಗೆ ಸಂಸ್ಕೃತ ಬರ್ತಾಯಿತ್ತು, ಕೇರಳದಲ್ಲಿರೋದ್ರಿಂದ ಮಲಯಾಳಂ ಅಂತೂ ಬರಲೇಬೇಕು, ತಮಿಳು, ಕನ್ನಡ ಎಲ್ಲ ಭಾಷೆಗಳು ಬರ್ತಾಯಿತ್ತು. ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಗೊತ್ತಲ್ವ ನಿಮಗೆ, ಇವರು ಏನಾಗಿದ್ರು ಅಂತ ಹೇಳಿದ್ರೆ ಇವರ ಸಹಪಾಠಿಯಾಗಿದ್ದರು, ಅಂದರೆ ಇವ್ರ ಜೊತೆಗೆ ಓದ್ತಾ ಇದ್ರು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಮಕ್ಕಳೇ, ಇವರು BA ಕೊನೆಯ ವರ್ಷದಲ್ಲಿ ಇರಬೇಕಾದ್ರೆ ಇವರ ತಂದೆ ತೀರಿ ಹೋಗಿಬಿಡ್ತಾರೆ. ಇವರು ಒಂದೇ ಒಂದು ಪೇಪರನ್ನು ಕೊಟ್ಟಿರ್ತಾರೆ. ಆಮೇಲೆ ಇವ್ರ ತಂದೆ ತೀರಿ ಹೋದ ತಕ್ಷಣ ಇವ್ರು ಏನು ಮಾಡಬೇಕಾಗತ್ತೆ, ಮಂಗಳೂರಿಗೆ ವಾಪಸ್ ಹೋಗಬೇಕಾಗತ್ತೆ. ಆ ವಾಪಸ್ ಹೋದ್ಮೇಲೆ ಅವ್ರು ಏನು ಮಾಡುತ್ತೆ, ಅವ್ರ ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗಲ್ಲ. ಮತ್ತು ಅವರು ಕೊಟ್ಟಂಥ ಒಂದು ಪೇಪರನ್ನು ಏನು ಮಾಡ್ತಾರೆ, ಅದರಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದಿರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಅವ್ರ ಪಾಂಡಿತ್ಯ ಹೇಗಿತ್ತು ನೋಡಿ, ಒಂದೇ ಪೇಪರ್ ಕೊಟ್ಟರು ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅಂತ ಹೇಳಿ. ಹಾಗಿದೆ ಅನೇಕ ಭಾಷೆಗಳು ಬರ್ತಾಯಿತ್ತು, ಅನೇಕ ಭಾಷೆಗಳನ್ನು ಕಲ್ತಿದ್ರು ಇವರು, ಮತ್ತು ಪಾಂಡಿತ್ಯವನ್ನು ಹೊಂದಿದ್ರು. ಅವರು ಏನು ಮಾಡಿದರು ಅಂದರೆ, ಬೇರೆ ಭಾಷೆಯ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದರು, ಕನ್ನಡ ಅನುವಾದವನ್ನು ಕೂಡ ಮಾಡಿದರು ಅಂತ ಹೇಳ್ತಾರೆ. ಯಾವ್ಯಾವ ಭಾಷೆ ಬರ್ತಿತ್ತು ಅಂತ ಹೇಳಿದ್ರೆ, ಮಲಯಾಳಂ, ತಮಿಳು, ಕನ್ನಡ, ಮರಾಠಿ, ಕೊಂಕಣಿ ಮತ್ತು ಬಂಗಾಳಿ, ಸಂಸ್ಕೃತ ಇವೆಲ್ಲ ಭಾಷೆಗಳು ಅವ್ರಿಗೆ ಬರ್ತಾಯಿತ್ತು. ಫ್ರೆಂಚು, ಇಂಗ್ಲೀಷು, ಇಟಾಲಿಯನ್ ಇವೆಲ್ಲ ಭಾಷೆಗಳನ್ನು, ಪಾಶ್ಚಾತ್ಯ ಭಾಷೆಗಳನ್ನು ಕೂಡ ಅವರು ಓದ್ಕೊಂಡಿದ್ರಂತೆ ಅಂತ ಹೇಳಲಾಗುತ್ತೆ. ಮ್ಯಾಮ್ ಇದೆಲ್ಲ ಕ್ವಶನ್ ಕೇಳ್ತಾರಾ ಎಕ್ಸಾಮಲ್ಲಿ ಅಂತ ಬರ್ಬೋದು. ಏನು ಕೇಳಲ್ಲ ಮಕ್ಕಳೇ, ಸುಮ್ಮನೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇವರ ಬಗ್ಗೆ ಏನೂ ಕೇಳಲ್ಲ, ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಪೂರಕ ಪಾಠ ಆಗಿರೋದ್ರಿಂದ. ಇವರು ವೈಶಾಖ ಮತ್ತು ಗೋಲ್ಗೊತ್ತ, ವೈಶಾಖಿ ಆಗಿದೆ, ವೈಶಾಖ ಮಾಡ್ಕೊಳ್ಳಿ ಮಕ್ಕಳೇ. ಇದು ಶಾಖ, ವೈಶಾಖ ಮತ್ತು ಗೋಲ್ಗೊತ್ತ ಇವರು ಬರೆದಂಥ ಖಂಡಕಾವ್ಯ, ಅಂದರೆ ದೊಡ್ಡ ಕಾವ್ಯಕ್ಕಿಂತ ಸಣ್ಣದು ಅಂತ ಹೇಳೋದಕ್ಕೆ ಖಂಡಕಾವ್ಯ, ಏಕಾಂಕ ನಾಟಕಗಳನ್ನು ಬರೆದಿದ್ದಾರೆ. ಇವರ ಕನ್ನಡದ ಮೊರೆ ಎಂಬ ಕೃತಿಯಲ್ಲಿ ಬಂದಿದೆ. ಯಾವುದಪ್ಪ ಅಂತ ಹೇಳಿದರೆ ಏಕಾಂಕ ನಾಟಕ ಅಂತ ಹೇಳ್ತೀವಿ. ಯಾವುದು? ಹೆಬ್ಬೆರಳು ಅನ್ನೋದು ಅವ್ರದ್ದೊಂದು ಪದ್ಯಗಳನ್ನೊಳಗೊಂಡಂಥ ಏಕಾಂಕ ನಾಟಕ ಆಗಿತ್ತು. ಅದೇನಾಗಿತ್ತು ಅಂದರೆ ಕನ್ನಡದ ಮೊರೆ ಅಂತ ಕೃತಿಯಲ್ಲಿ
ಬಂದಿದೆ. ಮ್ಯಾಮ್ ಇದೆಲ್ಲ ಕೇಳ್ತಾರಾ? ಮತ್ತೆ ಕ್ವಶನ್ ಹೇಳ್ತಾ ಇದ್ದೀನಿ, ಇದನ್ನು ಕೇಳಲ್ಲ ಮಕ್ಕಳೇ, ಸುಮ್ಮನೆ ನಿಮ್ಮ ಜ್ಞಾನಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಹಾಗಿದ್ರೆ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇವರ ಬಗ್ಗೆ ಹೇಳಬೇಕು ಅಂದರೆ, ಇವರ ಉಡುಪಿಯಲ್ಲಿ ಇವರ ಒಂದು ಸಂಶೋಧನಾ ಕೇಂದ್ರ, ಅಂದರೆ ಇವ್ರ ಬಗ್ಗೆ ಇರುವಂಥ ಇವರ ಬಗ್ಗೆ ಅಂದರೆ ಯಾರು, ಗೋವಿಂದ ಪೈಗಳ ಬಗ್ಗೆ ಒಂದು ಸಂಶೋಧನಾ ಕೇಂದ್ರ ಇದೆ ಅಂತ ಹೇಳ್ತಾರೆ. ಸಂಶೋಧನಾ ಕೇಂದ್ರ ಅಂತಂದರೆ ಅವರ ಒಂದು ಕೃತಿಗಳನ್ನಾಗಲಿ ಅವರ ಭಾಷೆಗಳ ಬಗ್ಗೆ ಅವ್ರ ಬಗ್ಗೆ ಇರುವಂಥದ್ದು ಅಂತ ಹೇಳ್ತಾರೆ. ಇದನ್ನು ಕೂಡ ಕೇಳಲ್ಲ ಮಕ್ಕಳೇ, ನೀವೇನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದೇ ಕೃತಿಕಾರರ ಬಗ್ಗೆ ಏನನ್ನು ಕೇಳಲ್ಲ, ಬರೀ ಇವ್ರ ಹೆಸರನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಂ ಗೋವಿಂದ ಪೈಗಳು, ಮಂಜೇಶ್ವರ ಗೋವಿಂದ ಪೈಗಳು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕೃತಿಕಾರರ ಹೆಸರನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಕೃತಿಕಾರರ ಹೆಸರನ್ನು ಯಾರು ಬರೆದಿದ್ದಾರೆ ಅಥವಾ ಯಾರು ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಇವರ ಬಗ್ಗೆ ಆಗಲಿ ಯಾವುದೇ ಒಂದು ಇವರ ಕೃತಿಗಳ ಬಗ್ಗೆ ಆಗಲಿ ಕೇಳೋ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಪ್ರವೇಶ ಅಂತ ಹೇಳಿದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯವನ್ನು ಛಂದ, ಕಂದ ಅಂತ ಹೇಳಿ, ಛಂದೋಬದಿ ಅಂತ ಹೇಳ್ತೀವಿ ನಾವು, ಛಂದಶಾಸ್ತ್ರ ಅಂತ ಹೇಳ್ತೀವಲ್ಲ, ಆ ಶಾಸ್ತ್ರದಲ್ಲಿ ರಗಳೆಗಳಲ್ಲಿ ಈ ಥರ ಬರಿತಾ ಇದ್ರು. ಆಮೇಲೆ ಪ್ರಾಸಗಳನ್ನು ಬರಿತಾ ಇದ್ರು. ನಿಮ್ಗೆ ಗೊತ್ತಿರಬೇಕು, ಅಲಂಕಾರದಲ್ಲಿ ನಾನು ಹೇಳಿದ್ದೀನಿ, ಛಂದಶಾಸ್ತ್ರದಲ್ಲಿ ಹೇಳಿದ್ದೀನಿ, ಪ್ರಾಸ, ಅನುಪ್ರಾಸ, ಆದಿಪ್ರಾಸ, ಅಂತ್ಯಪ್ರಾಸ, ಮಧ್ಯಪ್ರಾಸ ಅಂತ ಎಲ್ಲ ಇತ್ತು. ಈ ಪ್ರಾಸಗಳನ್ನು ಒಳಗೊಂಡಂಥ ಚೌಕಟ್ಟಿನಲ್ಲಿ ಏನಾಗ್ತಿತ್ತು ಅಂದರೆ, ಕಾವ್ಯವನ್ನು, ಕೃತಿಯನ್ನು, ರಚನೆಯನ್ನು ಮಾಡ್ತಿದ್ರು. ಆ ಪ್ರಾಸವನ್ನು ಬಿಟ್ಟು ಬರೆದ್ರೆ ಅವರನ್ನು ಏನು ಮಾಡ್ತಿದ್ರು, ಸೈಡ್ ಲೈನ್, ಮೂಲೆ ಗುಂಪು ಮಾಡಿಬಿಡ್ತಿದ್ರು. ಆದರೆ ಇವರು ಏನು ಮಾಡ್ತಾರೆ, ಧೈರ್ಯವಾಗಿ ಪ್ರಾಸವನ್ನು ಬಿಡ್ತಾರೆ. ಆ ಕಥೆಯನ್ನು ಇಲ್ಲಿ ಅವ್ರು ಹೇಳ್ಕೊತಾರೆ, ಹೆಂಗೆ ಪ್ರಾಸ ಬಿಟ್ಟೆ ನಾನು ಅಂತ ಹೇಳಿ. ಅದು ಇಲ್ಲಿ ಪ್ರವೇಶ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಬನ್ನಿ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ಆದಿಪ್ರಾಸವನ್ನು ಫಸ್ಟ್ ಬಿಡ್ತಾರೆ. ಓಕೆ, ಆದಿಪ್ರಾಸವನ್ನು ಬಿಡ್ತಾರೆ. ಇಲ್ಲಿ ಕೇವಲ ಆದಿಪ್ರಾಸವನ್ನಷ್ಟೇ, ಆದರೆ ಯಾವುದು ಈ ರೀತಿಯಾಗಿ ಬರೆದಿದ್ರಿಂದ ಅವರಿಗೆ ಅನೇಕ ಕವಿಗಳು ಏನು ಮಾಡ್ತಾರೆ ಅಂದರೆ, ಅವರನ್ನು ಏನು ಮಾಡ್ತಾರೆ, ಮೂಲೆ ಗುಂಪು ಮಾಡಿಬಿಡ್ತಾರೆ, ಅವರನ್ನು ಬಿಟ್ಟು ಹೋಗಿಬಿಡ್ತಾರೆ, ಅವರನ್ನು ಕಾರ್ನರ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಬನ್ನಿ ಹಾಗಿದ್ರೆ ಮುಂದಿನ ಭಾಗದಲ್ಲಿ ನೋಡೋಣ. ನಾವು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಪ್ರವೇಶವನ್ನು ನೋಡ್ತಾ ಇದ್ದೀವಲ್ವ ನಾವು. ಇದು ಯಾಕೆ ಬರೆದ್ರು, ನಾನು ಹೆಂಗೆ ಪ್ರಾಸವನ್ನು ಬಿಟ್ಟೆ ಅಂತ ಹೇಳಿ ಅವರು ಹೇಳಿದಂಥ ಕಥೆ ಇದೆ ಅಂತ ಹೇಳಿ ಇಲ್ಲಿ ಬರುತ್ತೆ. ಹಾಗಿದ್ರೆ ನಾವು ಇನ್ಯಾಕೆ ತಡ, ನಾವು ನೇರವಾಗಿ ಏನು ಮಾಡೋಣ ಅಂದರೆ ಹೇಳಿದರೆ, ನಮ್ಮ ಒಂದು ಪೂರಕ ಪಾಠಕ್ಕೆ ಹೋಗೋಣ. ಇಲ್ಲಿ ಏನಾಗಿದೆ ಅಂದರೆ, ನಿಮಗೆ ಸಂವತ್ಸರಗಳ ಬಗ್ಗೆ ಗೊತ್ತಲ್ವಾ ಮಕ್ಕಳೇ? 60 ಸಂವತ್ಸರಗಳಿವೆ. ಅಂಥದ್ರಲ್ಲಿ ಒಂದು ಸಂವತ್ಸರ ಜಯ ಸಂವತ್ಸರ ಅಂತ ಇದೆ. ಆ ಜಯ ಸಂವತ್ಸರದ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಮಕ್ಕಳೇ, ಜಯ ಸಂವತ್ಸರದ ಮಾಘ ಮಾಸ ಅಂದರೆ ಚಳಿಗಾಲ, ಫೆಬ್ರವರಿ ತಿಂಗಳು ಬರುತ್ತಲ್ಲ ಅದು ಚಳಿಗಾಲ. ಮಾಘ ಮಾಸ ಅಂತ ಹೇಳಿದರೆ ನಮ್ಮ ಏನಾಗುತ್ತೆ, ಮಾಘ, ಫಾಲ್ಗುಣ ಅವೆಲ್ಲ ಬರುತ್ತಲ್ವ, ನಿಮಗೆ ಗೊತ್ತಲ್ವಾ? ಓಕೆ, ಮಾಘ ಮಾಸದ ಕೊನೆಯ ನಮ್ಮ ಸನಾತನ ಸಂಸ್ಕೃತಿಯ ಮಾಸಗಳು ಅಥವಾ ತಿಂಗಳುಗಳಲ್ಲಿ ಇದು ಮಾಘ ಮಾಸ ಅಂತ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ 1895 ಆ ಇಸ್ವಿ ಅಂದರೆ ಆ ವರ್ಷ, ಇಸ್ವಿ ಅಂತ ಹೇಳಿದರೆ ವರ್ಷ. ಫೆಬ್ರವರಿ ತಿಂಗಳಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಮಂಗಳೂರಿನಲ್ಲಿ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಮಂಜೇಶ್ವರದಲ್ಲಾದರೂ ಕೂಡ ಅವ್ರ ತಂದೆ ಮನೆ ಇರೋದೇನಾಗಿರುತ್ತೆ, ಮಂಗಳೂರಲ್ಲಾಗಿರುತ್ತೆ ಮಕ್ಕಳೇ. ಹಾಗಾಗಿ ಮಂಗಳೂರಿನಲ್ಲಿ ಏನಾಗುತ್ತೆ ಅಂದರೆ, ಅವರ ತಮ್ಮನ ನೂಲು ಮದುವೆ ಅಂತ ಹೇಳ್ತಾರೆ. ನಿಮಗೆ ನೂಲು ಮದುವೆ ಅಂತ ಅಂದರೆ ಏನು ಅಂದರೆ, ಇಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ. ಉಪನಯನ ಸಂಸ್ಕಾರ ಅಂತ ಹೇಳಿದರೆ ಥ್ರೆಡ್ಡಿಂಗ್ ಸೆರೆಮನಿ ಅಂತ ಹೇಳ್ತಿರಲ್ಲ ನೀವು ಇಂಗ್ಲೀಷಲ್ಲಿ, ಆ ಉಪನಯನ ಸಂಸ್ಕಾರವನ್ನು ನೂಲು ಮದುವೆ ಅಂತಾರೆ. ಅಂದರೆ ಮದುವೆ ಥರನೇ ಮಾಡ್ತಾರೆ ಅದನ್ನು. ಅಲ್ಲೇನಾಗುತ್ತೆ ಅಂದರೆ, ಬರೀ ಹುಡುಗಿ ಮಾತ್ರ ಇರಲ್ಲ, ಅಷ್ಟು ಇದು ಮಾಡ್ತಾರೆ. ನೂಲು ಮದುವೆ ಅಂತ ಹೇಳ್ತಾರೆ. ಆ ಮದುವೆಯಲ್ಲಿ ಚಪ್ರ ಹಾಕ್ತಾರೆ. ನೂಲು ಮದುವೆ ಅಂದರೆ ಮುಂಜ್ವಿ ಅಂತ ಹೇಳ್ತಾರೆ, ಮುಂಜಿ ಅಂತ ಹೇಳ್ತಾರೆ, ಉಪನಯನ ಅಂತ ಹೇಳ್ತಾರೆ. ಓಕೆ, ಥ್ರೆಡ್ಡಿಂಗ್ ಸೆರೆಮನಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಥರ ಚಪ್ಪರವನ್ನು ಹಾಕ್ತಾರೆ. ಚಪ್ಪರ ಹಾಕೋದು ಅಂತಾರೆ, ಮನೆ ಮುಂದೆ ನಾವು ಹಂದರ ಹಾಕೋದು, ಚಪ್ಪರ ಹಾಕೋದು ಅಂತ ಹೇಳ್ತೀವಲ್ಲ, ಆ ಥರ ಹಂದರವನ್ನು ಹಾಕ್ತಾರೆ. ಮತ್ತು ಎಲ್ಲರೂ ಏನು ಮಾಡ್ತಾರೆ, ಸಂಭ್ರಮದಿಂದ ಅನೇಕ ಸಿಹಿ ತಿಂಡಿಗಳನ್ನು ಮಾಡ್ತಾರೆ. ಏನು ಮಾಡ್ತಾರೆ, ಲಡ್ಡು ಮಾಡ್ತಾರೆ, ಆಮೇಲೆ ಹೋಳಿಗೆ, ನೀವು ನೋಡಿರ್ಬೋದು ಅನೇಕ ಸಿಹಿ ತಿಂಡಿಗಳನ್ನು ಮಾಡ್ತಾ ಇರ್ತಾರೆ. ಮಂಡಿಗೆ ಅಂತ ಹೇಳಿ ಒಂದು ಮಾಡ್ತಾರೆ. ಇದು ಮದುವೆಯಲ್ಲಿ ಮತ್ತು ಮುಂಜುವಿಯಲ್ಲಿ ಮಾಡುವಂಥದ್ದು, ಅಂದರೆ ಈ ಒಂದು ಉಪನಯನ ಸಂಸ್ಕಾರದಲ್ಲಿ ಮಾಡುವಂಥದ್ದು ಅಂತ ಹೇಳ್ತೀವಿ. ಇದು ಇಷ್ಟು ದೊಡ್ಡದಾಗಿರುತ್ತೆ, ಅದನ್ನ ಹಿಂಗೆ ಮಾಡಿಸ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಒಂದು ಕಡೆ ನಮ್ಮ ಮನೇಲಿ ಚಪ್ಪರದಲ್ಲಿ ಏನು ಮಾಡ್ತಾಯಿದ್ರು, ಲಡ್ಡುಗಳನ್ನು ಕಟ್ತಾಯಿದ್ರು, ಲಡ್ಡಿಗೆಗಳನ್ನು ಕಟ್ತಾಯಿದ್ರು ಅಂತ ಹೇಳ್ತಾರೆ. ಲಡ್ಡು ಅಂತ ಅನ್ನೋದನ್ನು ನಾವು ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳೇ, ಎರಡು ರೀತಿಯಾಗಿ ನೋಡ್ತೀವಿ. ಒಂದೊಂದು ಸತಿ ಲಡ್ಡು ಅಂದರೆ ಉಂಡೆ ಕಟ್ಟೋದು ಅಂತ, ಲಡ್ಡಿಗೆ ಅಂತಂದರೆ ಅದು ಒಂಥರ ಬೇರೆ ಥರ ಸ್ವೀಟ್ ಅದು. ಓಕೆ, ಇಲ್ಲಿ ಮಂಡಿಗೆಯನ್ನು ಮಡಚೋದು ಅಂತಂದರೆ
ಮತ್ತು ಶಾವಿಗೆ ಸೇವಿಗೆ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ಪೇಣೆ ಮಾಡೋದು ಅಂತ ಹೇಳ್ತೀವಲ್ಲ ಆ ಥರದ ಒಂದು ಪದಾರ್ಥಗಳಿಗಾಗಿ ಸೇವಿಗೆಯನ್ನು ಕೂಡ ಮಾಡ್ತಾಯಿದ್ರಂತೆ, ಒತ್ತೋದು ಅಂತಂದರೆ ಅದು ಮಾಡೋದು ಅಂತ ಹೇಳೋದಕ್ಕೆ, ಅದನ್ನು ಹಾಕೋದಕ್ಕೆ ಒತ್ತೋದು ಅಂತ ಹೇಳ್ತೀವಿ. ಇಲ್ಲಿ ಅಲ್ಲಿ ಏನಾಗಿತ್ತು ಆ ಚಪ್ಪರದ ಬಗ್ಗೆ ಹೇಳ್ತಾರೆ ನೋಡಿ ನಮ್ಮ ಕೃತಿಕಾರರು. ಇಲ್ಲಿ ನಮ್ಮ ಕವಿಗಳು ಏನು ಹೇಳ್ತಾರೆ, ನಮ್ಮ ಕೃತಿಕಾರರು ಏನು ಹೇಳ್ತಾರೆ ಅಂದರೆ, ಅಲ್ಲಿ ಜೋಳದ ಗದ್ದೆಯಲ್ಲಿ ಗಿಳಿಗಳು ಹೆಂಗೆ ಶಬ್ದ ಮಾಡ್ತಾ ಇರ್ತಲ್ಲ ಆ ಥರ ಶಬ್ದ ಮಾಡ್ತಾ ಇದ್ರಂತೆ ಈ ಚಪ್ಪರದಲ್ಲಿ ಜನ ಎಲ್ಲರೂ ಅಂತ ಹೇಳ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ವರ್ಣಿಸ್ತಾರಲ್ವ. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲದಿಂದ ಇತ್ತಂತೆ. ಆ ನಡುವೆ ಕುಗ್ಗಿದ ಕೊರಳಲ್ಲಿ, ಅಂದರೆ ಯಾವಾಗಲೂ ಏನಾದರೂ ಫಂಕ್ಷನ್ ಇದ್ದರೆ, ಪೂಜೆ ಇದ್ದರೆ ಆ ಟೈಮಲ್ಲಿ ಎಲ್ಲ ಜನರು ಸೇರಿರ್ತಾರಲ್ಲ ಆ ಟೈಮಲ್ಲಿ ಹಾಡನ್ನು ಹೇಳ್ತಾರಲ್ವ. ಇಲ್ಲಿ ಒಂದು ಹಾಡನ್ನು ಹೇಳ್ತಾರಂತೆ. ಅಡವಿಗೆ ಪೋಪರನೆ ಕರಿದಯ್ಯ, ಅಡವಿಯೊಳಗೆ ಬಲು ಕಡುಕೂಳ ಮೃಗಗಳು, ಬಿಡದೆ ಬಾದಿಪನು ನಿನ್ನ ಅಂತ ಹೇಳಿ ಒಂದು ಹಾಡನ್ನು ಹೇಳ್ತಾ ಇರ್ತಾರಂತೆ. ಆ ಹಾಡು ಅವರಿಗೆ ಕೇಳಿಸ್ತಂತೆ. ಆ ಹಾಡು ಕೇಳಿಸಿದಾಗ ಅವ್ರ ಮನಸ್ಸಲ್ಲಿ ಏನೋ ಭಾವನೆಗಳು ಬಂತು. ಆಮೇಲೆ ನೋಡಿದರೆ ಅವ್ರಿಗೆ ಏನೇನೋ ಆಗ್ತಾ ಇತ್ತಂತೆ, ಏನು ಅನ್ನಿಸ್ತಾ ಇತ್ತು, ಏನೋ ಭಾವನೆಗಳು ಅವರಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ತಮಗೆ ತೋಚಿದ್ದನ್ನು ಬರೆಯೋದಕ್ಕೆ ಹೋಗ್ತಾರೆ. ಅಲ್ಲಿ ಇನ್ನೊಂದು ಸ್ವಲ್ಪ ಏನಾಗುತ್ತೆ ಅಂದರೆ, ಚಪ್ಪರದಲ್ಲಿ ಗೌಜು ಇದ್ದೇ ಇರುತ್ತಲ್ವ, ಗೌಜು ಅಂತಂದರೆ ಗದ್ದಲ ಇರುತ್ತಲ್ವ, ಆ ಗದ್ದಲ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಆ ದಿನದ ಬಗ್ಗೆ ಹೇಳ್ತಾರೆ. ಅವರ ನೂಲು ಮದುವೆ ಇರುತ್ತಲ್ಲ, ಅದು ಯಾವ ದಿನ, ಸಣ್ಣ ರವಿವಾರನೋ ಶನಿವಾರನೋ ಶಿವರಾತ್ರಿನೋ ಯಾವುದೋ ಒಂದು ದಿನ, ಆದರೆ ಶಾಲೆ ಇಲ್ಲಾರ ದಿನ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಬಂದುಬಿಟ್ಟು ಅವರು ಮನಸ್ಸಲ್ಲಿ ಏನು ಬಂದಿರುತ್ತೋ ಅದನ್ನು ಬರೆಯೋದಕ್ಕೆ ಹೋಗ್ತಾರೆ. ಆ ಚಪ್ಪರದ ಗೌಜು ಕೂಡ ಅವರಿಗೆ ಕೇಳಿಸಲ್ಲ ಆವಾಗ. ಅಂದರೆ ಅವ್ರು ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡು ಬರೀತಾ ಇರ್ತಾರೆ. ಅವರ ಅಭ್ಯಾಸದ ಪುಸ್ತಕವನ್ನು ತೆಗಿತಾರೆ, ಅಭ್ಯಾಸ ಮಾಡ್ತಾ ಇರೋವಂಥ ಪುಸ್ತಕವನ್ನು ತೆಗಿತಾರೆ, ಅಲ್ಲಿ ಬರೆಯತೊಡಗ್ತಾರೆ. ಏನು ಬರೀತಾರಪ್ಪ ಅಂದರೆ, ಏಕಾಂಕ ನಾಟಕ, ಅಂದರೆ ಒಂದು ಸೀನ್ ಇರೋವಂಥದ್ದು ಅಂತ ಹೇಳಿ ಅಂದ್ಕೊಳ್ಳಿ ನೀವು. ಏಕಾಂಕ ನಾಟಕ ಅಂತ ಹೇಳಿದರೆ ಆ ನಾಟಕವನ್ನು ಬರೀತಾರೆ. ಆದರೆ ಇಳಿ ಹೊತ್ತಿನೊಳಗೆ, ಅಂದರೆ ರಾತ್ರಿ ಆಗೋದ್ರೊಳಗೆ, ಅಥವಾ ಇಳಿ ಹೊತ್ತು ಇಳಿಯೋದು ಅಂತ ಹೇಳ್ತೀವಿ. ಅಂದರೆ ಕತ್ಲಾಗೋಷ್ಟರಲ್ಲಿ ಅದನ್ನು ಮುಗಿಸ್ತಾರೆ. ಅದಾದ ಮೇಲೆ ಏನು ಮಾಡ್ತಾರೆ ಅಂದರೆ, 2-3 ದಿನಗಳಲ್ಲಿ ಅಂಥದ್ದೇ ಇನ್ನೊಂದು ನಾಟಕವನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಆದರೆ ಕೊನೆಗೂ ಅದನ್ನು ಮುಗ್ಸೋಕ್ಕಾಗಲ್ಲ ಅವ್ರ ಕಡೆಯಿಂದ ಅಂತ ಹೇಳ್ತಾರೆ. ಸರಿ, ಹಾಗಿದ್ರೆ ಇಷ್ಟು ಅರ್ಥ ಆಯ್ತಾ ಅಂತ ಅಂದ್ಕೊಳ್ಳೋ ಮಕ್ಕಳೇ. ಇಲ್ಲಿ ಏನಾಗಿದೆ, ನಮ್ಮ ಕೃತಿಕಾರರಾದಂಥ ಗೋವಿಂದ ಪೈಗಳ ಮನೆಯಲ್ಲಿ ನೂಲು ಮದುವೆ ಇದೆ. ಯಾರ್ದು? ಅವ್ರ ತಮ್ಮಂದು. ಅಲ್ಲಿ ಏನಾಗ್ತಾ ಇದೆ, ಸ್ವೀಟ್ಗಳನ್ನು, ಅನೇಕ ರೀತಿಯ ಸಿಹಿ ತಿಂಡಿಗಳನ್ನು ಚಪ್ಪರದಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಮನೆ ಮುಂದೆ ಚಪ್ಪರ ಹಾಕಿದ್ದಾರೆ, ಅಲ್ಲೆಲ್ಲ ಗದ್ದಲ ಇದೆ. ಹಾಡು ಹೇಳ್ತಾ ಇದ್ದಾರೆ. ಆ ಹಾಡು ಕೇಳಿದ ತಕ್ಷಣ ಅವ್ರಿಗೇನೋ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಅದಕ್ಕೆ ಅವರು ತಮ್ಮ ರೂಮಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ತಮ್ಮ ಅಭ್ಯಾಸ ಪುಸ್ತಕವನ್ನು ತೆಗೆದು ಒಂದು ಏಕಾಂಕ ನಾಟಕವನ್ನು ಬರೀತಾರೆ. ರಾತ್ರಿ ಅನ್ನೋಷ್ಟರಲ್ಲಿ, ಅಂದರೆ ರಾತ್ರಿ ಆಗೋಷ್ಟರೊಳಗಡೆ ಅವರು ಹೊತ್ತು ಇಳಿಯೋದ್ರೊಳಗಡೆ ಅದನ್ನು ಬರೆದು ಮುಗಿಸ್ತಾರೆ. ಅದೇ ಥರ ಇನ್ನೊಂದು 2-3 ದಿನ ಬಿಟ್ಟು ಇನ್ನೊಂದು ನಾಟಕವನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಆದರೂ ಅದು ಕೊನೆಗೂ ಮುಗಿಯಲ್ಲ, ಅದನ್ನು ಮುಗಿಸಿಲ್ಲ ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಇಷ್ಟು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಅವರೊಂದು ನಾಟಕ ಬರೆದು ಕಂಪ್ಲೀಟ್ ಮಾಡಿದ್ರಲ್ಲ, ಆ ನಾಟಕದಲ್ಲಿ ಏನಿತ್ತು ಅಂದರೆ, ಹಾಡುಗಳಿಲ್ಲದೆ, ವೃತ್ತ ಕಂದಗಳು ಯಾವುದೂ ಇಲ್ಲದೆ ಅದೇನಾಗಿತ್ತು ಅಂದರೆ 2 ನೋಟಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆವಾಗ ಏನಾಗಿತ್ತು ಅಂತ ಹೇಳಕ್ಕೆ ಹೊರಟಿದ್ದಾರೆ ನಮ್ಮ ಕೃತಿಕಾರರು. ಅಂದರೆ ಆವಾಗ ಹಾಡು ಅಂತಂದರೆ ವೃತ್ತ, ಕಂದ, ರಗಳೆ ಈ ಥರ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅವ್ರು ಹೇಳ್ತಾರೆ, 2 ನೋಟಗಳಲ್ಲದೆ ಹೆಚ್ಚಿಗೆ ನೋಟಗಳು ಇರಲಿಲ್ಲ, ಅಂದರೆ ದೃಶ್ಯಗಳು ಆ ಥರ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೆಸರು ಇಡೋಕ್ಕೆ ಕೂಡ ಆಗಲ್ಲ, ಹೆಸರಿಕ್ಕಲು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಹೆಸರು ಇಡಲಿಲ್ಲ, ಅದಕ್ಕೊಂದು ನೇಮ್ ಕೊಡಲಿಲ್ಲ ಅಂತ ಹೇಳ್ತಾರೆ. ಆ ಮುಗಿಸಿದ ನಾಟಕದಲ್ಲಿ ಏನಿತ್ತು ಅಂದರೆ, ತಂದೆ ತಾಯಿಯರ ಒಬ್ಬನೇ ಮಗ ಇದ್ದ, ಅವನೇನು ಮಾಡಿದ, ಕಾಡಿಗೆ ಹೋಗ್ತಾನೆ. ಆಮೇಲೆ ಹೋಗಬಾರ್ದೆಂದು ಅವ್ರು ಅಂಗಲಾಚಿಸ್ತಾರೆ. ಇಷ್ಟು ಅವ್ರಿಗೆ ನೆನಪಿತ್ತಂತೆ. ಇನ್ನು ಹೆಚ್ಚಿಂದು ಅವ್ರಿಗೆ ನೆನಪಿರಲಿಲ್ಲ ಅಂತೆ. ಅಲ್ಲೇನಿತ್ತು, ತಂದೆ ತಾಯಿಯರಿಗೆ ಒಬ್ಬನು ಮಗ ಇರ್ತಾನೆ, ಅವ್ನು ಕಾಡಿಗೆ ಹೋಗ್ತಾನೆ, ಅವರು ಕಾಡಿಗೆ ಹೋಗಬೇಡ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ತಾರೆ ಅಂತ ಹೇಳಿ ಇತ್ತು ಅಂತ ಹೇಳ್ತಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಈ ಮೇಲಣ ಕಥೆ ಏನಾಗಿದೆ, ಅವರಿಗೆ ಮೇಲಣ ಅಂತ ಹೇಳ್ತಾ ಇದ್ದಾರೆ. ಮೇಲಣ ಅಂತ ಅನ್ನೋದು ನ ಬದಲು ನ ಯೂಸ್ ಮಾಡಿದ್ದಾರೆ ಅಷ್ಟೇ. ಕಥೆ ಅವ್ರಿಗೆ ಮರ್ತು ಹೋಗಿದೆ. ಅಲ್ಲಿ ಕೇಳಿದ ಹಾಡಿಗೂ ಇದಕ್ಕೂ ಏನಾಗಿತ್ತು, ಏನು ಸಂಬಂಧ ಇತ್ತು, ತತ್ಸಮ ತದ್ಭವ ಅಂತ ಹೇಳ್ತಾರೆ. ನಿಮಗೆ ತತ್ಸಮ ಅಂದರೆ ಏನು, ತದ್ಭವ ಅಂದರೆ ಏನು ಅಂತ ಗೊತ್ತು ಅಲ್ವಾ ಮಕ್ಕಳೇ? ಅದನ್ನು ಆ್ಯಸ್ ಇಟ್ ಈಸ್ ಯೂಸ್ ಮಾಡಿದರೆ ನಾವು ಅದನ್ನು ತತ್ಸಮ ಅಂತೀವಿ. ಆದರೆ ಅದೇ ತದ್ಭವ ಅಂದರೆ ಅಲ್ಪ ಸ್ವಲ್ಪ ನಾವು ಮಾರ್ಪಾಡನ್ನು ಮಾಡಿದರೆ ಅದಕ್ಕೆ ತತ್ಸಮ ತದ್ಭವ ಆಗಿತ್ತು ಅಂತ ಹೇಳ್ತಾರೆ.
ಆ ನಾಟಕದ ಕತೆ ಏನಾಗಿದ್ರೆ ಸ್ವಲ್ಪನೂ ಅವ್ರಿಗೆ ಏನಾಗಿಲ್ಲ ನೆನಪೇ ಬರ್ತಾ ಇಲ್ವಂತೆ ಅಂತ ಹೇಳ್ತಾರೆ. ಹೀಗೆ ಅವ್ರು ಏನು ಮಾಡಿದರು ಅಂದರೆ ಸಾಹಿತ್ಯ ಅನ್ನೋ ಒಂದು ದೊಡ್ಡದಾದ ಕ್ಷೇತ್ರ, ಅಂದರೆ ದೊಡ್ಡದಾದ ಒಂದು ಕ್ಷೇತ್ರ ಅಂತ ಹೇಳ್ತೀವಲ್ವ ನಾವು, ಅಂಥ ಕ್ಷೇತ್ರಕ್ಕೆ ಹೊಸ್ತಲೇ ಅಖಾಡಾಗಿ ಬೆಳೆದ್ರು. ಅಂದರೆ ಅವರು ಪಾದಾರ್ಪಣೆಯನ್ನು ಮಾಡಿದರು ಅಂತ ಹೇಳೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹೊಸ್ತಿಲಲ್ಲಿ ಅಖಾಂಡವಾಗಿ ಏನಾಗಿದ್ರು, ಎಡೆವಿದೆ ಅಂದರೆ ಒಳಗಡೆ ಬಂದೆ ಅಂತ ಹೇಳಬೇಕಾಗಿದೆ. ಅಲ್ಲಿ ಅವರು ಡಿಕ್ಕಿ ಹೊಡೆದ, ಅಗುಳಿ ಇಲ್ಲದ, ಅಗುಳಿ ಅಂದರೆ ಚಿಲ್ಕ ಅಂತ ಹೇಳ್ತೀವಲ್ಲ, ಚಿಲ್ಕ ಅಂತ ಹೇಳಿ ಹಿಂದ್ಗಡೆ ಒಂದು ಲ್ಯಾಚ್ ಅಂತ ಹೇಳ್ತೀವಲ್ಲ, ಡೋರ್ ಹಿಂದೆ ಇರುವಂಥ, ಅದಿಲ್ಲದೆ ನಾನು ಬಾಗಿಲು ಹಾರಿತು, ಒಳ ಹೊಕ್ಕೆ ಅಂದರೆ ಒಳಗಡೆ ಬಂದೆ, ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಬಂದೆ, ನನ್ನ ಜೀವಮಾನದಲ್ಲಿ ಒಂದು ಅಮಗ ಅಂತ ಹೇಳ್ತಾರೆ. ಇಲ್ಲಿ ಅಮಗ ಅನ್ನುವಂಥ ಪದಕ್ಕೆ 2 ಅರ್ಥ ಇದೆ. ಒಂದು ಸಂಭ್ರಮ ಅಂತ ಕೂಡ ಹೇಳ್ತೀವಿ, ಓಕೆ, ಅಥವಾ ಮುಗಿಸ್ದೇ ಇರೋದು ಅಂತ, ಇನ್ನೂ ಮುಕ್ತಾಯ ಆಗದೆ ಇರೋದು ಅಂತ ಕೂಡ ಬಳಸ್ತೀವಿ. 2 ರೀತಿಯಾಗಿ ಬಳಸ್ತೀವಿ ಮಕ್ಕಳೇ. ಇಲ್ಲಿ ನೆನಪಿನಲ್ಲಿ ಹಚ್ಚೆ ಹಾಕಿದಂಗಿತ್ತು. ಹಚ್ಚೆ ಹಾಕೋದು ಅಂದರೆ ಈಗ ನಿಮ್ಮ ಟ್ಯಾಟೂ ಹಾಕೊಳ್ಳೋದು ಅಂತ ಹೇಳ್ತಿರಲ್ಲ, ಅದು ಹಾಕಿದರೆ ಹೋಗೋದೇ ಇಲ್ವಲ್ಲ, ಹಾಗೆ ಅವರಿಗೆ ಹಚ್ಚೆ ಹಾಕ್ದಂಗಿತ್ತಂತೆ. ಯಾವುದು? ಈ ಸಂದರ್ಭ ಅಂತ ಹೇಳ್ತಾರೆ. ಅಂದರೆ ತಾವು ಯಾವಾಗ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು ಅನ್ನೋದನ್ನು ಅವ್ರು ಏನು ಮಾಡಿದರು, ಆ ಬರೆದಿರೋ ಅಂಥ ನೆನಪು ಇದೆಲ್ಲ ಅದು ಹಚ್ಚೆ ಹಾಕ್ದಂಗಿತ್ತಂತೆ ಹೇಳ್ತಾ ಇದ್ದಾರೆ. ಹೌದಾ ಮಕ್ಕಳೇ? ಹಾಗಿದ್ರೆ ಬನ್ನಿ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಅಂದಿಗೆ 1-1.5 ವರ್ಷದ ಹಿಂದೆ ಏನು ಮಾಡಿದ್ರು ಅಂದರೆ 1892ರಲ್ಲಿ ಸಾಂಗ್ಲಿ ಅಂದರೆ ಇದು ಮಹಾರಾಷ್ಟ್ರ ಕ್ಷೇತ್ರಕ್ಕೆ ಸೇರಿಯೋದು, ಅಲ್ಲಿ ಮರಾಠಿ ನಾಟಕ ಮಂಡಳಿ, ಮರಾಠಿ ಭಾಷೆಯ ನಾಟಕ ಮಂಡಳಿ ಇತ್ತಲ್ಲ, ಅದು ಮಂಗಳೂರಿಗೆ ಬಂದಿತ್ತಂತೆ. ನಿಮಗೆ ಗೊತ್ತಿರಬೇಕು ಮಕ್ಕಳೇ, ಮಂಗಳೂರು ಇವೆಲ್ಲ ಕೋಸ್ಟಲ್ ರೀಜನ್ ಅಂದರೆ ಕರಾವಳಿ ಪ್ರದೇಶಗಳಾಗಿರೋದ್ರಿಂದ ಕೊಂಕಣಿ ಮತ್ತು ಮರಾಠಿ ಭಾಷೆಗಳೇನಾಗಿದೆ ಅಂದರೆ ಅಕ್ಕ ತಂಗಿ ಇದ್ದಂಗೆ. ಅಂದರೆ ಕೊಂಕಣಿ ಭಾಷೆ ಇದೆಯಲ್ಲ, ಅದು ಮರಾಠಿಯಿಂದನೇ ಇನ್ಫ್ಲೂಯೆನ್ಸ್ ಆಗಿದೆ. ಸುಮಾರಷ್ಟು ಅಲ್ಲಿ ಇಲ್ಲಿ ಒಂದು 90% ಸೇಮ್ ಆಗಿರುತ್ತೆ. ಮರಾಠಿ ಭಾಷೆ ಥರನೇ ಕೊಂಕಣಿ ಇರುತ್ತೆ, ಒಂದು 10-20% ಅಷ್ಟೇ ಚೇಂಜಸ್ ಇರುತ್ತೆ. ಯಾರಿಗೆ ಮರಾಠಿ ಭಾಷೆ ಮಾತಾಡೋದಕ್ಕೆ ಬರುತ್ತೋ ಅವ್ರಿಗೆ ಕೊಂಕಣಿ ಕೂಡ ಸರಳವಾಗಿ ಮಾತಾಡೋದಕ್ಕೆ ಬರುತ್ತೆ. ಅಲ್ಲಿ ಮಂಗಳೂರಿಗೆ ಬಂದಿತ್ತಂತೆ. ಅವರು ಆಡಿದ ಹಲವಾರು ನಾಟಕಗಳನ್ನು ಅವ್ರು ನೋಡಿದ್ರಂತೆ. ಅಲ್ಲಿ ಆಡಿದಂಥ ಹಲವಾರು ನಾಟಕಗಳನ್ನು ಅವ್ರು ನೋಡಿದ್ರಂತೆ. ಅವ್ರಿಗೆ ಅಂಥದ್ದೇ ತಾವು ಒಂದು ಬರಿಬೇಕು ಅಂತ ಹೇಳಿ ಅವ್ರ ಮನಸ್ಸು ಏನು ನಾನು ನೋಡಿದ ತಕ್ಷಣ ಬರಿಬೇಕು ಅನ್ನಿಸ್ತಾ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಕೆಲವು ಹಾಡುಗಳನ್ನು ಮನಸ್ಸಿನಲ್ಲೇ ಜೋಡಿಸುತ್ತಲೇ, ಅಂದರೆ ಮನಸ್ಸಿನಲ್ಲೇ ಅಲ್ಲೇ ಜೋಡಿಸ್ತಾ ಇದ್ರಂತೆ. ಅವಾಗ ಏನಾಯಿತು ಅಂತ ಹೇಳಿದ್ರೆ, ಅಂಥ ನಾಟಕಗಳಂತೆ ಒಂದು 5 ಅಂಕಗಳ ಉದ್ದಕ್ಕೆ ಒಮ್ಮೆಲೆ ಹೆಣೆಯಲಾರದೆ, 5 ಅಂಕಗಳು ಅಂದರೆ ಜಾಸ್ತಿ ದೊಡ್ಡದಾಗಿ ಬರೆಯೋಕ್ಕಾಗದೆ ಏಕಾಂಕವನ್ನು ಬರದೆ, ಅಂದರೆ 1 ಅಂಕದ ನಾಟಕವನ್ನು ಬರದೆ, ಅದು ಯಾವುದು ಅಂತ ಹೇಳ್ತಾರೆ ನೋಡಿ ಮಕ್ಕಳೇ. ಇಲ್ಲಿ ಅವರು ಫೆಬ್ರವರಿ 1895 ಫೆಬ್ರವರಿಯಲ್ಲಿ ಕಾಗದದಲ್ಲಿ ಅವ್ರೇನು ಮಾಡಿದರು ಅಂತ ಹೇಳಿದರೆ, ಅವರು ಮನೆತನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ ನಿಮಗೆ ಏನು ಅಂತ ಹೇಳಿದರೆ, ಅವರು ಮಂಗಳೂರಿನಲ್ಲಿ ಇದ್ದರೂ ಕೂಡ ಅವರ ತಾಯಿ ಮನೆ ಮಂಜೇಶ್ವರ ಆಗಿರೋದ್ರಿಂದ ಅಲ್ಲೇ ಬೆಳೆದಿದ್ರು. ಮತ್ತು ಅವ್ರು ಏನಾಗಿದ್ರು ಅಂತ ಹೇಳಿದ್ರೆ, ಆ ಮಂಜೇಶ್ವರದ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು ಅವರಿಗೆ. ಅವರು ಶಾಲೆ ರಜಾ ಇದ್ದಾಗ, ಈಗ ನೀವು ನಿಮ್ಮ ರಜಾ ಎಲ್ಲ ಇದ್ದಾಗ ನಿಮ್ಮ ಅಜ್ಜಿ ಮನೆಗೆಲ್ಲ ಹೋಗ್ತಿರಲ್ಲ, ಹಾಗೆ ಅವರು ತಮ್ಮ ತಾಯಿ ತವರು ಮನೆಗೆ ಹೋಗ್ತಿದ್ರಂತೆ. ಅಲ್ಲಿ ತುಂಬ ಕಲ್ತಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಮಂಜೇಶ್ವರ. ಅದಕ್ಕೆ ಅವ್ರ ಹೆಸರಲ್ಲೂ ಕೂಡ ಮಂಜೇಶ್ವರ ಗೋವಿಂದ ಪೈ ಅಂತೆಲ್ಲ ಇದೆ ಅಲ್ವಾ? ಹೌದು. ಹಾಗಿದ್ರೆ ಮಕ್ಕಳೇ, ಅವ್ರು ಏನು ಮಾಡಿದರು ಅಂದರೆ 1 ಅಂಕದ ನಾಟಕವನ್ನು ಬರೆದ್ರು. ಮತ್ತು ಅಲ್ಲಿ ಕಾರ್ತೀಕದಿಂದ ವೈಶಾಖದವರೆಗೆ, ಕಾರ್ತೀಕ ಅಂತ ಹೇಳಿದರೆ ಈ ನಿಮ್ಮ ತುಳಸಿ ಹಬ್ಬ ಅಂತ ಹೇಳ್ತಿರಲ್ಲ, ಆ ಹಬ್ಬದಿಂದ ಮೇ ತಿಂಗಳಾಗೋವರೆಗೂ, ಮೇ ತಿಂಗಳು ಅಂದರೆ ವೈಶಾಖ ಮಾಸ ಅಂದರೆ ಮೇ ತಿಂಗಳು ಅಂತ ಹೇಳ್ತೀವಿ, ಅಲ್ಲಿವರೆಗೂ ಆಗಾಗ್ಗೆ ಏನಾಗ್ತಿತ್ತು, ಆಯಾ ದಶಾವತಾರದ ಆಟಗಳನ್ನು, ದಶಾವತಾರ ಅಂದರೆ ನಿಮ್ಗೆ ಗೊತ್ತಿರಬೇಕು, ಈ ದೇವರ ವಿಷ್ಣುವಿನ ಅವತಾರದ ಒಂದೊಂದು ಆಟಗಳನ್ನು ಮೇಳದವರು ಏನು ಮಾಡ್ತಿದ್ರು, ಯಕ್ಷಗಾನ. ನಿಮ್ಗೆ ಗೊತ್ತಿರಬೇಕು, ಈಗಾಗಲೇ ಹೇಳಿದ್ದೀನಿ, ಸುಮಾರು ಸತಿ ಹೇಳಿರ್ತೀನಿ ನಾನು. ಕರಾವಳಿ ಪ್ರದೇಶದಲ್ಲಿ ಏನಾಗುತ್ತೆ ಮಕ್ಕಳೇ, ಯಕ್ಷಗಾನ ತುಂಬ ಪ್ರಸಿದ್ಧವಾದದ್ದು. ನೀವು ಯಾವಾಗಲೂ ನೋಡಿರಬೇಕು, ಯಕ್ಷಗಾನದ ಅನೇಕ ಆಟಗಳನ್ನು, ಪ್ರಸಂಗಗಳನ್ನು ಅಲ್ಲಿ ಏನು ಮಾಡ್ತಾರೆ ಅಂದರೆ ಆಡ್ತಾ ಇರ್ತಾರೆ. ಅಂಥ ಒಂದು ಆಟದಲ್ಲಿ ಅವರು ಅಂಥ ಆಟ ನೋಡ್ತಾ ಇದ್ರಲ್ವ, ಅಂಥ ಆಟ ನೋಡಿಬಿಟ್ಟು ಅವ್ರಿಗೆ ಏನು ಅನಿಸ್ತು ಅಂದರೆ, ತಾವು ಒಂದು ಯಕ್ಷಗಾನವನ್ನು ಬರಿಬೇಕು ಅಂತ ಹೇಳಿ
ಅನಿಸ್ತಂತೆ. ಅಂದರೆ ಆ ಯಕ್ಷಗಾನವನ್ನು ನೋಡ್ತಾ ಇದ್ರಲ್ವ, ಯಾವಾಗಿಂದ ಕಾರ್ತಿಕ ಮಾಸದಿಂದ ವೈಶಾಖದವರೆಗೆ ಆಗಾಗ ಅವಾಗವಾಗ ಬಂದು ಏನು ಮಾಡ್ತಿದ್ರು, ದಶಾವತಾರದ ಆಟಗಳನ್ನು ಮೇಳದವರು ಅಂದರೆ ಈ ಯಕ್ಷಗಾನ ತಂಡದವರು ಆಡ್ತಾ ಇದ್ರಲ್ವ, ಅವಾಗ ವರ್ಷ ವರ್ಷ ಆಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎವ್ರಿ ಇಯರ್ ಬರ್ತಾ ಇದ್ರು ಅಂತ ಹೇಳಿದ್ರೆ ವರ್ಷ ವರ್ಷ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ವರ್ಷೇ ವರ್ಷೆ ಅಂತ ಹೇಳಿ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ವರ್ಷೇ ವರ್ಷೆ ಅಂದರೆ ವರ್ಷ ವರ್ಷ ಅಂತ ಹೇಳೋದಕ್ಕೆ ಅದು ಕೊಂಕಣಿ ಭಾಷೆಯ ಇನ್ಫ್ಲೂಯೆನ್ಸಿಂದ ಬಂದಂಥ ವರ್ಡ್ ಮಕ್ಕಳೇ. ಸಾರಿ ಮಕ್ಕಳೇ. ಚಿಕ್ಕಂದಿನಿಂದೆಲ್ಲ ಅವ್ರು ಏನು ಮಾಡಿದರು, ಅವನ್ನೆಲ್ಲ ನೋಡಿ ವಿಸ್ಮಿತರಾಗಿದ್ದರು. ಅಂದರೆ ಅವ್ರಿಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾರೆ. ಅದೇ ತಿಂಗಳಲ್ಲಿ ಅವ್ರು ಏನು ಮಾಡಿದರು, ಮತ್ತೊಂದು ಯಕ್ಷಗಾನವನ್ನು ಬರೆಯೋದಕ್ಕೆ ಶುರು ಮಾಡಿದರು ಅಂತ ಹೇಳಿ ಹೇಳ್ತಾರೆ. ಯಾವ ಯಕ್ಷಗಾನವನ್ನು ಬರೆದ್ರು ಅವರು, ಅದು ಬರೆದು ಕಂಪ್ಲೀಟ್ ಮಾಡಿದ್ರಾ ಅಂತ ಹೇಳಿ ಮುಂದೆ ಹೇಳ್ತಾರೆ ನೋಡಿ. ಅವರು ಮಕರಾಕ್ಷಸನ ಕಾಳಗ ಅಂತ ಹೇಳಿ ಒಂದು ಪುರಾಣದಲ್ಲಿ ಬರುವಂಥದ್ದು. ರಾಮ ಅವನನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿ ಬರೀತಾರೆ. ಆ ಒಂದು ಇದನ್ನು ಬರೆಯೋಕ್ಕೆ ಹೋದ್ರಂತೆ. ಬರೀತಾ ಅವರಿಗೆ ಅದೇನೋ ಸರಿ ಅನಿಸಿಲ್ಲ. ಆಮೇಲೆ ಏನು ಮಾಡಿದರು, ಅದು 3ನೇ ಒಂದು ಭಾಗ ಅಂದರೆ 1/3 ಆಗೋಷ್ಟು ಬಾದ್ಮೇಲೆ ಅವ್ರ ಮನಸ್ಸಿಗೆ ಒಗ್ಲಿಲ್ಲ ಅಂತೆ. ಅಷ್ಟು ಚೆನ್ನಾಗಿಲ್ಲ ಅನ್ಸನ್ ಆಗುತ್ತಲ್ವ. ನಾವು ಯಾವಾಗಲಾದರೂ ಏನಾದರೂ ಕವನ ಕತೆ ಏನಾದರೂ ಬರಿಬೇಕಾದ್ರೆ ಸ್ವಲ್ಪ ಬರಿತೀವಿ, ಅದು ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡ್ತೀವಿ, ಮತ್ತು ಫುಲ್ ಬರಿತೀವಿ, ಹೀಗೆಲ್ಲ ಆಗ್ತಾ ಇರುತ್ತಲ್ವ. ಹಾಗೆ ಅದು ಹರಿದು ಬಿಟ್ರಂತೆ. ಅಂದರೆ ಅದನ್ನು ತೆಗೆದು ಹಾಕ್ಬಿಟ್ರಂತೆ, ಅದನ್ನು ಕನ್ಸಿಡರ್ ಮಾಡಲಿಲ್ಲ, ಅದು ಅವ್ರಿಗೆ ಬರೆದಿದ್ದು ಇಷ್ಟ ಆಗಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಅವರು ಆಮೇಲೆ ಏನು ಮಾಡಿದರು ಅಂತ ಹೇಳಿದ್ರೆ, ಈ ಮಂಗಳೂರಿನಲ್ಲಿ ಮಿಷನರಿಗಳಿತ್ತು. ಆ ಮಿಷನರಿ ಸಂಸ್ಥೆ, ಬಾಷಲ್ ಮಿಷನ್ ಅನ್ನೋ ಮಿಷನರಿ ಸಂಸ್ಥೆಯವರು ಏನು ಮಾಡಿದರು ಅಂತ ಹೇಳಿದ್ರಾಗ, ಶಬ್ದಮಣಿ ದರ್ಪಣದಿಂದ ಒಂದು ಛಂದೋಬುದಿಯಿಂದ 2 ಇದರಿಂದ ಏನು ಮಾಡಿದರು ಅಂದರೆ, ಛಂದಸ್ಸಿಗೆ ಸಂಬಂಧಪಟ್ಟಂಥ ಹಳೆಗನ್ನಡದ ಏನು ಮಾಡಿದ್ರು, ವ್ಯಾಕರಣ ಸೂತ್ರಗಳು ಅಂತ ಹೇಳಿ ಒಂದು ಪುಸ್ತಕವನ್ನು ಪ್ರಕಟಿಸಿದ್ರಂತೆ. ಆ ಪುಸ್ತಕವನ್ನು ಇವ್ರು ತಗೊಂಡ್ಬಿಟ್ಟು ಇವ್ರು ಏನು ಮಾಡಿದರು, ವೃತ್ತ, ಕಂದ, ಷಟ್ಪದಿ, ಈ ಲಕ್ಷಣ ಇದ್ರ ಬಗ್ಗೆ ಎಲ್ಲ ಏನು ಮಾಡಿದರು ಅಂತ ಹೇಳಿದರೆ ತಿಳ್ಕೊಂಡ್ರು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರು. ಆಮೇಲೆ ಏನು ಮಾಡಿದರು ಅಂತ ಹೇಳಿದ್ರೆ, ಜೈಮಿನಿ ಭಾರತ, ನಿಮಗೆ ಗೊತ್ತಿದೆ ಜೈಮಿನಿ ಭಾರತ ಬರೆದವರು ಲಕ್ಷ್ಮೀಶ ಅವರು. ಆಮೇಲೆ ಗದುಗಿನ ಭಾರತವನ್ನು ಮತ್ತು ಶಬರ ಶಂಕರ ವಿಲಾಸ ಅಂತ ಹೇಳಿ ಈ 3 ಖಂಡ ಕಾವ್ಯಗಳನ್ನು ಏನು ಮಾಡಿದರು, ಓದಿದ್ರು. ಆ ಪದ್ಯಗಳನ್ನು ಓದಿದ್ರು. ಅದನ್ನು ಏನು ಮಾಡಿದ್ರು, ಅದನ್ನು ಓದ್ಕೊಂಡು ತಾವು ಕೂಡ ಅದೇ ರೀತಿಯಾಗಿ ಪದ್ಯಗಳನ್ನು ಬರೆಯೋಕ್ಕೆ ಶುರು ಮಾಡಿದರು. ಆದರೆ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಬರೆದಂತೆಯೇ ಏನು ಮಾಡಿದರು, ಹರಿದಾಕ್ಬಿಟ್ರು. ಅಂದರೆ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಚಿಕ್ಕಂದಿರೆಲ್ಲ ಏನಾಗ್ತಿತ್ತು ಅಂದರೆ, ಸೋದರರು ಅಂದರೆ ಅವರ ಬ್ರದರ್ಸ್ ಇರ್ತಾರಲ್ಲ, ಅವರಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಜಗಳ ಆಗ್ತಿತ್ತಂತೆ. ಅಂದರೆ ಈಗ ನಿಮ್ಗೆ ಗೊತ್ತಲ್ವ, ಯಾವಾಗಲೂ ನಾವು ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಜೊತೆ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯವ್ರ ಜೊತೆ ಸ್ವಲ್ಪ ಜಗಳ ಆಗುತ್ತೆ ಆಟ ಆಡಬೇಕಾದ್ರೆ. ಜಗಳ ಆದಾಗ ಅವರ ಏನು ಮಾಡ್ತಿದ್ರಂತೆ, ಅವ್ರ ತಮ್ಮಂದರು ಹೋಗಿ ಅವ್ರ ಅಮ್ಮನಿಗೆ ಚಾಡಿ ಹೇಳ್ತಿದ್ರಂತೆ, ಇವನು ಏನು ಮಾಡ್ತಾನೆ, ಕವನಿಸ್ತಾನೆ, ಅಂದರೆ ಕವನವನ್ನು ಬರೀತಾನೆ ಅಂತ ಹೇಳಿ ಹೇಳ್ತಿದ್ರಂತೆ. ಆದರೆ ಅವ್ರ ತಾಯಿ ತುಂಬ ಹಳೆ ಕಾಲದವರಂತೆ. ಅವ್ರಿಗೆ ಏನಾಗ್ತಿತ್ತಂತೆ, ಅವರು ಊರಲ್ಲಿ ಏನಾಗಿದ್ರು, ವಾಸುದೇವ ಪ್ರಭು ಅನ್ನೋರು ಇದ್ರಂತೆ. ಅವರು ತುಂಬ ವಿದ್ವಾನ್ರು, ಹಿಂಗೆ ಹೇಳ್ತಾರಲ್ವ, ಮುಲ್ಕಿಯ ವಾಸುದೇವ ಪ್ರಭು ಅನ್ನೋರು. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬಿಲ್ಲ ಹಬ್ಬ ಅಂತ ಹೇಳಿ ಒಂದು ಕಾವ್ಯವನ್ನು ರಚಿಸಬೇಕಾದ್ರೆ ಅವರಿಗೆ ಹುಚ್ಚಿಡ್ದುಬಿಟ್ಟಿತ್ತು ಅಂತ ಹೇಳ್ತಾರೆ. ಅಂದರೆ ಅವ್ರು ತುಂಬ ಅದರಲ್ಲಿ ಮಗ್ನರಾಗಿದ್ದರು ಇರುತ್ತಲ್ಲ, ಜನಸಾಮಾನ್ಯರಿಗೆ ಅದು ಅರ್ಥ ಆಗಿರಲ್ಲ, ಮಗ್ನರಾಗಿ ಬರೆಯೋದನ್ನು ಹುಚ್ಚಿಡೀತು ಅಂತ ಹೇಳ್ತಾರೆ. ಆಮೇಲೆ ಸಮುದ್ರ ಮಂಥನ ಅಂತ ಇನ್ನೊಂದು ಕೃತಿ ಬರೆದ್ಮೇಲೆ ಅವ್ರಿಗೆ ಹುಚ್ಚು ಬಿಡ್ತು. ಅದಕ್ಕಾಗಿ ಅವ್ರಿಗೆ ಏನು ಅನಿಸ್ತಿತ್ತು ಅಂದರೆ, ತಮ್ಮಗ ಎಲ್ಲಿ ಕವನ ಬರಿತಾ ಹುಚ್ಚಿಡಿಸ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಅವ್ರು ಏನು ಮಾಡ್ತಿದ್ರು ಅಂದರೆ, ತುಂಬ ಹಳೆ ಕಾಲದವ್ರಾಗಿದ್ದರಿಂದ ಅವ್ರ ಅಮ್ಮ ಏನು ಮಾಡಿದ್ರಂತೆ, ಬೈದ್ರಂತೆ. ಅವರಿಗೆ ತುಂಬ ಬೈದು ಕವನ ಬರಿಬಾರ್ದು ಅಂತ ಹೇಳಿದ್ರಂತೆ, ಕವನಿಸೋದನ್ನು ಅವ್ರು ಬೇಡ ಅಂತ ಹೇಳಿದ್ರಂತೆ. ಅವಾಗ ಅವ್ರು ಏನು ಮಾಡಿದ್ರಂತೆ, ಅದರಿಂದ ದಂಡಿಸಿದ್ರು ಅಂತ. ದಂಡಿಸೋದು ಅಂತಂದರೆ ಬೈಯೋದು, ಅವರಿಗೆ ಮಾಡಬಾರ್ದು ಅಂತ ಹೇಳಿ ಶಿಕ್ಷೆ ಕೊಡೋದಕ್ಕೆ ದಂಡನೆ ಅಂತ ಹೇಳ್ತಾರೆ, ಮಾಡಿದ್ರಂತೆ. ಅವಾಗ ಏನು ಮಾಡಬೇಕು, ಅವ್ರ ಮನೇಲಿ ಬರೆಯೋಕ್ಕಾಗಲ್ವಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕುತ್ಕೊಂಡು ಬರೀತಿದ್ರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವರು ಮರಕ್ಕೆ ತೊಟ್ಟಿಲು ಕಟ್ಟುತ್ತಾ ಹೋಗುತ್ತಿರೋ ತಿರುಕಿಯಂತೆ. ಅಂದರೆ ಎಲ್ಲಿ ಜಾಗ ಸಿಗುತ್ತೆ, ಮನೇಲಿ ಬರೆಯೋಂಗಿಲ್ವಲ್ಲ, ಅಮ್ಮಂಗೆ ಗೊತ್ತಾಗಬಾರ್ದಲ್ವ, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ಬರಿತಾ ಇದ್ದೆ, ಅವಾಗ ನಾನು ಬರಿತಾ ಇದ್ದೆ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ, 1899 ಶೇಕ್ಸ್ಪಿಯರ್, ನೀವು ಕೇಳಿದ್ದೀರಲ್ವ, ಶೇಕ್ಸ್ಪಿಯರ್ ಇಂಗ್ಲೀಷ್ ಅತ್ಯಂತ ವಿದ್ವಾನ್ ನಾಟಕಕಾರ ಅಂತ ಹೇಳ್ತೀವಲ್ವ, ಅವರ ಟೈಲ್ಸ್ ನೈಟ್ ಅಂತ ಹೇಳಿ ಒಂದು ನಾಟಕವನ್ನು ಏನು ಮಾಡಿದ್ರು, ಒಂದು ಅಂಕವನ್ನು ನೋಟಗಳನ್ನು ಕಂದಗಳಲ್ಲಿ, ಅಂದರೆ ನಮ್ಮ ಕನ್ನಡದ
ಕಂದಗಳಲ್ಲಿ ವೃತ್ತಗಳಲ್ಲಿ ಕನ್ನಡಿಸಿ ಅಂದರೆ ಕನ್ನಡಕ್ಕೆ ಅನುವಾದ ಮಾಡಿ ಅಥವಾ ಕನ್ನಡಕ್ಕೆ ರೂಪಾಂತರ ಮಾಡಿ ಅಂತ ಅಂದ್ಕೊಳ್ಳಿ. ರೂಪಾಂತರ ಅಂತ ಹೇಳೋಕ್ಕಿಂತ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅಂತ ಅದನ್ನು ಶ್ರೀ ನಂದಳಿಕೆ ಲಕ್ಷ್ಮೀನಾರಾಯಣ ಭಟ್ಟರು ಅಥವಾ ಲಕ್ಷ್ಮೀನಾರಾಯಣಪ್ಪ ಅಂತ ಹೇಳ್ತಾರೆ. ಇಲ್ಲಿ ಲಕ್ಷ್ಮೀನಾರಾಯಣ ಭಟ್ರಲ್ಲ, ಲಕ್ಷ್ಮೀನಾರಾಯಣಪ್ಪ ಅಂತ ಹೇಳ್ತಾರೆ. ಅಥವಾ ಮುದ್ದಣ್ಣ ಕವಿ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ನೀವು ಯಾವ ಕೇಳಿರ್ತೀರ, ಮುದ್ದಣ್ಣನ ಮನೋರಮೆ ಅಂತೆಲ್ಲ ಕೇಳಿರ್ತೀರಲ್ವ. ಅವರಿಗೆ ಏನು ಮಾಡಿದ್ರಂತೆ, ಉಡುಪಿಗೆ ಅದನ್ನು ಕಳಿಸಿಕೊಟ್ರಂತೆ. ಏನು ಮಾಡಿದ್ರಂತೆ, ಶೇಕ್ಸ್ಪಿಯರ್ನ ಟೈಲ್ಸ್ ನೈಟ್ ಅನ್ನುವಂಥ ಒಂದು ನಾಟಕದ ಮೊದಲನೇ ಅಂಕವನ್ನು ಏನು ಮಾಡಿದ್ರಂತೆ, ಕಂದಗಳಲ್ಲಿ ಕನ್ನಡೀಕರಣ ಮಾಡಿ ಅದನ್ನು ಏನು ಮಾಡಿದರು, ಅವರಿಗೆ ಮುದ್ದಣ್ಣ ಅವರಿಗೆ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅವರಿಗೆ ಉಡುಪಿಗೆ ಕಳಿಸಿಕೊಟ್ರಂತೆ. ಅವರು ಅದನ್ನು ನೋಡಿಬಿಟ್ಟು ಏನು ಹೇಳಿದ್ರಂತೆ, ಮುಂದುವರಿಸಪ್ಪ ಅಂತ ಹೇಳಿದ್ರಂತೆ. ಆದರೆ ಅವರಿಗೆ ಮುಂದುವರಿಸಲಿಲ್ಲ ಅವರು ಅದನ್ನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ಮಾಡಿದರು ಅಂತ ಹೇಳಿದರೆ, ಪಂಜೆ ಮಂಗೇಶ್ವರಾಯರು ಅಂತ ಕೇಳಿದಿರಲ್ವ, ಅವರು ಕೂಡ ಖ್ಯಾತ ಸಾಹಿತಿಗಳಲ್ವ. ಅವರು ಏನು ಮಾಡಿದ್ರು, ಇವರ ಕನ್ನಡ ಅಧ್ಯಾಪಕರಾಗಿದ್ದರಂತೆ. ಅವರು ಆ ನಡುವೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನನಗೆ ಪದೇ ಪದೇ ಏನು ಮಾಡ್ತಾಯಿದ್ರು, ಅಂದರೆ ಪದೇ ಹೇಳ್ತಾ ಇದ್ರಂತೆ, ಹಿಂಗೆ ಪ್ರಾಸ ಬಿಟ್ಟು ಬರೆಯೋದ್ರ ಬಗ್ಗೆ. ಆದರೆ ಪ್ರಾಸ ಬಿಟ್ಟು ಬರಿಬೇಕಂದ್ರೆ ಹೇಗಿರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು. ಹೇಗೆ ಅಂದರೆ, ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಲ್ಲಿ ಕೈ ಹಾಕಬಾರ್ದು. ಅಂದರೆ ಅಷ್ಟು ಸ್ಟ್ರಾಂಗ್, ಕನ್ನಡದ ಬಗ್ಗೆ ಅಷ್ಟು ಸ್ಟ್ರಾಂಗ್ ಇದ್ದರೆ ಮಾತ್ರ ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಏನು ಮಾಡಿದರು ಅಂತ ಹೇಳಿದರೆ, ಅವರು ನಿಧಾನವಾಗಿ ಪ್ರಾಸವನ್ನು ಬಿಟ್ಟು ಅದನ್ನು ಅವರು ಬರೆಯೋಕ್ಕೆ ಶುರು ಮಾಡಬೇಕು ಅಂತ ಅನ್ಕೋತಿದ್ರಂತೆ. ಆದರೆ ಏನು ಮಾಡೋದು, ಅದನ್ನು ಬರೆದ್ಬಿಟ್ಟು ಯಾರಿಗಾದ್ರೂ ತೋರಿಸಿದ್ರೆ ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡಂಗೆ ಅಂತ ಹೇಳ್ತಾರೆ. ಅಂದರೆ ಅವ್ರು ಏನಂತಂದರೆ ಏನು ಬರೆದಿದೆಯಾ ಅಂತ ಯಾರೋ ಅವ್ರನ್ನ ಜಡ್ಜ್ ಮಾಡಿಬಿಡ್ತಾರೋ ಅಂತ ಹೇಳಿ ಅವ್ರು ಏನು ಮಾಡಿದರು, ಸುಮ್ಮನಿರೋದು ಒಳ್ಳೆಯದು ಅಂತ ಹೇಳಿ ಸುಮ್ಮನಿದ್ರಂತೆ. ಹಾಗಿದ್ರೆ ಹೀಗೆ ಸುಮ್ಮನಿದ್ಬಿಟ್ರಾ? ಇಲ್ಲ, ಅವರು ಏನು ಮಾಡಿದರು ಅಂದರೆ ಕವಿತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದರು. ಯಾವುದು, ನನ್ನ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರ್ದು ಅಂತ ಅಂದ್ಕೊಂಡ್ರಂತೆ. ಅವ್ರು ಕವಿತೆ ಬರೆದ್ರು, ಆದರೆ ಕೇಳಬಾರ್ದು, ಯಾರು ಏನೆಂದರೂ ನಾನು ಮಾಡುವುದನ್ನು ಬಿಡಬಾರ್ದು ಅಂತ ಅಂದ್ಕೊಂಡ್ರಂತೆ. ಅಂದರೆ ನನಗದು ಸರಿ ಅನಿಸಿದೆ ಅಂದಮೇಲೆ ನಾನು ಬಿಡಬಾರ್ದು ಅಂತ ಹೇಳಿದ್ರಂತೆ. ಆಮೇಲೆ ಏನು ಮಾಡಿದ್ರಂತೆ, ಪ್ರಾಸದ ಗೋಜು, ಅಂದರೆ ಪ್ರಾಸ ಅಂತ ಅನ್ನೋದು ಒಂದು ಎಲ್ಲ ಕಡೆ ಪ್ರಾಸ ಹಾಕೊಳ್ಳೋದು ತುಂಬ ಕಷ್ಟ ಅಂಥೇಳಿ, ಗೋಜು ಅಂತಂದರೆ ಒಂಥರ ಕಿರಿಕಿರಿ ಅಂತ ಅಂದ್ಕೊಳ್ಳಿ. ಗೋಜು ಅಂತ ಹೇಳಿದರೆ, ಮತ್ತು ಗೊಜ್ಜು ಅಂದ್ಕೊಬೇಡ್ರಿ, ಚಪಾತಿಗೆ ನೆಂಚ್ಕೊಳ್ಳೋ ಗೊಜ್ಜ ಮ್ಯಾಮ್ ಅಂತ ಕೇಳಬೇಡಿ. ಗೋಜು ಅಂತ ಹೇಳಿದ್ರೆ ಅದು ಒಂಥರ ಕಿರಿಕಿರಿ ಅಂತ ಹಿಂಗೆ ಅಂದ್ಕೊಳ್ಳಿ. ಆ ತನಕ ಅವರಿಗೆ ತಣ್ಣಗಾಗಿರೋದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋದೆ ಅಂತ ಹೇಳ್ತಾರೆ. ಅಂದರೆ ಪ್ರಾಸವನ್ನು ಫಸ್ಟ್ ಬರೀ ಆದಿ ಪ್ರಾಸವನ್ನು ಅಷ್ಟೇ ಬಿಟ್ಟಿದ್ದಾರೆ, ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಪ್ರಾಸವನ್ನು ಬಿಡಲಿಲ್ಲ, ಪ್ರಾಸವನ್ನು ಇಟ್ಟೇ ಬರೆಯೋಕ್ಕೆ ಶುರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 1900 ಅಂದರೆ 1900 ಅಂತ ಹೇಳ್ತೀವಲ್ಲ, ಅವಾಗ ಜುಲೈನಲ್ಲಿ ಅಂತ ಬರೆದಿದ್ದಾರೆ. ಇದನ್ನು ಜುಲೈ ಅಂತ ಬರಿತೀವಲ್ವ, ಲೈ ಅಂತ ಕೂಡ ಬರಿತೀವಲ್ವ ನಾವು. ಮಂಗಳೂರಿನಲ್ಲಿ ಏನು ಮಾಡಿದ್ರು, ಸುಹಾಸಿನಿ ಅಂತ ಒಂದು ಪತ್ರಿಕೆ ಇತ್ತಂತೆ. ಆ ಪತ್ರಿಕೆಯಲ್ಲಿ ಏನು ಮಾಡಿದ್ರಂತೆ, ನೀವು ಯಾರಾದರೂ ಕವನಗಳನ್ನು ಕೊಟ್ಟರೆ, ಅಂದರೆ ಅಲ್ಲೊಂದು ಕಾಂಪಿಟೇಷನ್ ಇಟ್ಟರಂತೆ, ಆ ಕವನ ಬರೆದವರಿಗೆ 5 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ರಂತೆ. ಇವ್ರು ಏನು ಮಾಡಿದ್ರಂತೆ, 2-3 ಕಂದ ಪದ್ಯಗಳನ್ನು ಪ್ರಾಸಗಳುಳ್ಳ, ಅಂದರೆ ಪ್ರಾಸ ಇಟ್ಟಿರೋ ಅಂಥದ್ದೇ ಏನು ಮಾಡಿದ್ರಂತೆ, 2 ಕಂದ ಪದ್ಯಗಳನ್ನು ಅವ್ರು ಏನು ಮಾಡಿದ್ರಂತೆ ಅಲ್ಲಿಗೆ, ಮಕ್ಕಳೇ 3 ಕಂದ ಪದ್ಯಗಳನ್ನು, ಸರಿ ಮಾಡ್ಕೊಳ್ಳಿ ಇದನ್ನು, 3 ಕಂದ ಪದ್ಯಗಳನ್ನು ಕಳಿಸಿಕೊಟ್ರಂತೆ. ಹಾಗಾಗಿ ಅವ್ರಿಗೆ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಬಹುಮಾನ ಕೂಡ ಬಂತು, ಮತ್ತು ಆ ಕಂದ ಪದ್ಯಗಳು ಈ ಒಂದು ಪತ್ರಿಕೆಯಲ್ಲಿ ಏನಾದವು, ಪ್ರಕಟ ಆದವು ಅಂತ ಹೇಳ್ತಾರೆ. ಮತ್ತು ಅವ್ರು ಏನು ಹೇಳ್ತಾರೆ ಅಂತಂದರೆ, 1902 ಮತ್ತು 1903ರಲ್ಲೂ ನಾನು ಪ್ರಾಸಬದ್ಧವಾಗಿನೇ ಒಂದು ಸುಭದ್ರಾ ವಿಲಾಪ ಅಂತ ಹೇಳಿ, ಕಂದ ಷಟ್ಕೋ ಅಂತಂದರೆ ಕಂದ ಮತ್ತು ಷಟ್ಪದಿ ಇರುವಂಥ ಅವರು, ಮತ್ತು ಕಾಲಿಯ ಮರ್ದನ ಅನ್ನೋದು ಅದು ಕೂಡ ಕಂದ ಷಟ್ಕೋ ಅಂತ ಹೇಳಿದ್ರೆ ಷಟ್ಪದಿ ಇರುವಂಥದ್ದು ಏನು ಮಾಡಿದ್ರು, ಸುಹಾಸಿನಿಯಲ್ಲಿ ಪ್ರಕಟಿಸಿದರು. ಯಾವುದು, ಸುಹಾಸಿನಿ ಅನ್ನೋ ಪತ್ರಿಕೆ ಇದೆಲ್ಲ, ಆ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಯಾವ್ದ್ಯಾವುದು ಅಂತ ಹೇಳಿದರೆ, ಸುಭದ್ರಾ ವಿಲಾಪ ಅಂತ ಹೇಳಿ ಒಂದು, ಮತ್ತು ಕಾಲಿಯ ಮರ್ದನ, ಅಂದರೆ ಕಾಳಿಂಗ ಮರ್ದನ, ಕಾಳಿ ಅಂತ ಹೇಳ್ತಾರೆ, ಕಾಲಿಯ ಮರ್ದನ ಸುಭದ್ರಾ ವಿಲಾಪ ಎಲ್ಲಿ, ಸುಹಾಸಿನಿ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದರು. ಯಾವಾಗ, 1902 ಮತ್ತು 1903ರಲ್ಲಿ. ಅದೇನಾಗಿತ್ತು, ಪ್ರಾಸಬದ್ಧವಾಗಿಯೂ ಇತ್ತು, ಮತ್ತು ಕಂದ ಷಟ್ಕೋ ಅಂದರೆ ಕಂದ ಮತ್ತು ಷಟ್ಪದಿ ಇರುವಂಥದ್ದು, ಕಂದ ಷಟ್ಕೋ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಇರುವಂಥದ್ದನ್ನು ಬರೆದ್ರು.
ಹಾಗಿದ್ರೆ ಮತ್ತೇನು ಮಾಡಿದ್ರು ಅಂತ ಹೇಳಿದಾಗ ಮತ್ತು ಪ್ರಾಸ ಬಿಡಲೇ ಇಲ್ವಲ್ಲ ಮೇಡಮ್, ಪ್ರಾಸ ಬಿಟ್ಟ ಕತೆ ಅಂತ ಹೇಳ್ತಾ ಇದ್ದೀರಾ, ಇನ್ನೂ ಪ್ರಾಸದಲ್ಲೇ ಇದ್ದಾರಲ್ವಾ ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತಲ್ವ ಮಕ್ಕಳೇ. ಹಾಂ ಮಕ್ಕಳೇ, ಇಲ್ಲಿ ನೋಡಿ 1903 ಮತ್ತು 1900 ಅಲ್ಲಿಂದ 1910ರವರೆಗೆ ಅಂದರೆ 3ರಿಂದ 10ರವರೆಗೆ ಏನು ಮಾಡಿದ್ರು ಅಂದರೆ ಪ್ರಾಸವನ್ನು ಇನ್ನೂ ಬಿಟ್ಟು ಬರೆಯುತ್ತಿದೆ, ಅಂದರೆ ಪ್ರಾಸವನ್ನು ಬಿಟ್ಟು ಬರಿತಾ ಇದ್ರು. ಪ್ರಾಸವಿಲ್ಲದನ್ನು ನೋಡಿ ಅವರೇ ಹರಿದು ಹಾಕಿದ್ರಂತೆ, ಅವ್ರು ಬರೆದಿದ್ದು ಇಷ್ಟ ಆಗದೆ. ಮತ್ತು ಪ್ರಾಸವಿದ್ದವಲ್ಲಿ ಮನಸ್ಸಿಗೆ ಬಂದ ಕೆಲಸವನ್ನು ಮಾತ್ರ ಉಳಿಸಿದೆ, ಅಂದರೆ ಅವರಿಗೆ ಯಾವುದು ಇಷ್ಟ ಆಯಿತು ಅದನ್ನು ಮಾತ್ರ ಇಟ್ಕೊಂಡ್ರಂತೆ. ಹಾಗೆ ಮಂಗಳೂರಿನ ಇಲ್ಲಿ ಸ್ವದೇಶಾಭಿಮಾನಿ ಅಂತ ಹೇಳಿ ಒಂದು ಪತ್ರಿಕೆ ಇದೆ. ಇದು ಸ್ವದೇಶಾಭಿಮಾನಿ ಅನ್ನೋ ಪತ್ರಿಕೆಯಲ್ಲಿ ಏನು ಮಾಡಿದರು, ಅಂದಂದು ಪ್ರಕಟವಾದವು ಅಂತ ಹೇಳ್ತಾ ಇದ್ದಾರೆ, ಅಂದರೆ ಅವ್ರು ಬರೆದಿದ್ದು. ಆಮೇಲೆ ಅವರು ಗಿಳಿವಿಂಡಿ ಅಂತ ಹೇಳಿ ಒಂದು ನೀವೇನಂತೀರಿ ಸಂಕಲನದಲ್ಲಿ ಏನಾಯಿತು ಅಚ್ಚಾದವು ಅಂತ ಹೇಳ್ತಾರೆ, ಅಂದರೆ ಅಲ್ಲಿ ಪ್ರಕಟ ಆದವು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು 1911ನೇ ಏಪ್ರಿಲ್ ತಿಂಗಳಿನಲ್ಲಿ ನಾನು ಸುಮಾರು 1 ತಿಂಗಳು ಬಡೋದಾಕ್ಕೆ ಹೋಗಿದ್ರು. ಎಲ್ಲೋಗಿದ್ರು ಗೊತ್ತಾ? ಗುಜರಾತಿನ ಬಡೋದಾ ಇದೆ ಅಲ್ವಾ, ಅಲ್ಲಿ ಹೋಗಿದ್ರು. ಆ ರಾಜ್ಯದ ನವಸಾರಿ ಎಂಬಲ್ಲಿ ಆ ಒಂದು ಪ್ಲೇಸ್ ಹೆಸರು ಬಡೋದಾದ ನವಸಾರಿ ಅಂತ ಹೇಳಿ ಪ್ಲೇಸಿಗೆ ಹೋದರು. ಆವಾಗ ಏನು ಮಾಡಿದರು ಅಂದರೆ ಒಂದು ದಿನ ಮುಂಜಾನೆ ಮಾಳಿಗೆ ಮೇಲೆ, ಮಾಳಿಗೆ ಅಂತ ಹೇಳಿದ್ರೆ ನೀವು ಈ ಟೆರೆಸ್ ಅಂತ ಹೇಳ್ತೀರಲ್ವ, ಅಲ್ಲಿ ಮಾಳಿಗೆ ಮೇಲೆ ಹೋಗಿ ಶಪಥಗೈದರು. ಇಲ್ಲ, ನಾನು ಇನ್ಮೇಲೆ ಏನು ಮಾಡ್ತೀನಿ ಅಂದರೆ ಪ್ರಾಸವನ್ನು ಬಿಟ್ಟೇ ಬರಿತೀನಿ, ಆಗೋದಾಗಲಿ ದೇವ್ರಿಚ್ಛೆ ಅಂತ ಹೇಳಿಕೊಂಡು ಏನು ಮಾಡಿದರು, ಅವರು ಮೀನಾಮೀಷ ನೋಡೋದು ಅಂದರೆ ಹಿಂದೆ ಮುಂದೆ ನೋಡೋದೆ, ಅಂದರೆ ಮೀನಾಮೇಷ ನೋಡೋದು ಅಂದರೆ ಹಿಂದೆ ಮುಂದೆ ನೋಡದೆ ಪ್ರಾಸವನ್ನೀಗಲೇ ಏನು ಮಾಡ್ತೀನಿ, ನಾನು ತೊರೆದು ಬಿಡ್ತೀನಿ, ನಾನು ಬಿಟ್ಬಿಡ್ತೀನಿ ಅಂತ ಹೇಳಿ ನಿಶ್ಚಯ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಅವ್ರೇನು ಮಾಡಿದರು ಅಂದ್ರೆ ಮರದ ಬುಡದಾಗ ಬಂತು ಅಂತ, ಅಂದರೆ ಅದು ಅವ್ರೇನು ಮಾಡಿದರು ನಿಶ್ಚಯ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅವಾಗ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು, ರವೀಂದ್ರನಾಥ್ ಟ್ಯಾಗೋರ್ ನಿಮ್ಗೆ ಗೊತ್ತಿದೆ ಯಾರು ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳ್ತೀರಾ ಮಕ್ಕಳೇ? ನಮ್ಮ ಜನಗಣಮನ, ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥವ್ರಲ್ವಾ. ಓಕೆ, ಅವರ ಐ ಭುವನ್ ಅಂತ ಹೇಳಿ ಮತ್ತು ಮನೋಮೋಹಿನಿ ಅಂತ ಹೇಳಿ, ಇಲ್ಲಿ ನೋಡಿ ಅಹಿ ಭುವನ್ ಮನೋಮೋಹಿನಿ ಅಂತ ಹೇಳಿ ಒಂದು ಮೊದಲಾದ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಇವೆಲ್ಲ ಏನು ಮಾಡಿದರು ಅಂದರೆ ಅನುವಾದ ಮಾಡಿದರು ಅಂತ ಹೇಳ್ತಾರೆ. ಮತ್ತಾರ್ದಪ್ಪ ಅಂದರೆ ಶೇಖ್ ಮೊಹಮ್ಮದ್ ಇಕ್ಬಾಲ್ ಅವರ ಒಂದು ಹಿಂದೂಸ್ತಾನ್ ಹಮಾರ ಅಂತ ಹೇಳಿ ಉರ್ದು ಗೀತವನ್ನು ಕೂಡ ಕನ್ನಡೀಕರಣ ಮಾಡಿದರು. ಇಲ್ಲಿರುವಂಥ ಇವೆಲ್ಲ ಬಂಗಾಲಿಯನ್ನು ಮತ್ತು ಇದಿರುವಂಥ ಉರ್ದು ಗೀತೆಯನ್ನು ಕೂಡ ಕನ್ನಡಕ್ಕೆ ಹೇಳಿದರು. ಆಮೇಲೆ ಮಾರನೇ ತಿಂಗಳಲ್ಲೇ ಅಂದರೆ ನೆಕ್ಸ್ಟ್ ಮಂತ್ ಅಂತ ಹೇಳ್ತೀವಲ್ಲ, ಆ ತಿಂಗಳಲ್ಲಿ ಮರಳಿದವರೇ ಅದನ್ನು ಸ್ವದೇಶಿ ನಾನು ಹೇಳಿದ್ನಲ್ಲ ಪತ್ರಿಕೆ, ಯಾವ ಪತ್ರಿಕೆ? ಸ್ವದೇಶಾಭಿಮಾನಿ ಅನ್ನೋ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸಿದರು. ಅದು ಅಚ್ಚಾದವು ಅಂತಂದರೆ ಅಲ್ಲಿ ಪ್ರಕಟಣೆಗೊಂಡು ಅಂತ ಹೇಳ್ತಾ ಇದ್ದಾರೆ. ಅದೇ ಮೊದಲ ಬಾರಿಗೆ ಆ ಥರ ಪ್ರಾಸವನ್ನು ಬಿಟ್ಟಂಥ ಕವನಗಳು, ಅವರ ಪ್ರಾಸ ಬಿಟ್ಟಂಥ ಕವನಗಳು ಕವಿತೆಗಳು ಏನಾದವು ಅಂತ ಹೇಳಿದರೆ ಅಲ್ಲಿ ಬಂದವು, ಪ್ರಿಂಟಾಗಿ ಬಂದವು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಕ್ಕಳೇ ಇಲ್ಲಿ ನೋಡಿ, ಇದಿಷ್ಟು ನಮಗೇನಾಗಿತ್ತು, ನಾನು ಪ್ರಾಸ ಬಿಟ್ಟ ಕಥೆ ಅನ್ನುವಂಥದ್ದು ನಾವು ಗದ್ಯವನ್ನು ನೋಡಿದ್ವಿ. ಯಾವಾಗ ಫಸ್ಟ್ ಟೈಮು ಅವರ ಪ್ರಾಸ ಬಿಟ್ಟು ಬರೆದ್ರು ಅಂತ ಹೇಳಿ ಅವ್ರು ಹೇಳಿದರು. ಅದಕ್ಕೆ ಅವರು ಎಲ್ಲ ಇನ್ಸಿಡೆಂಟ್ಗಳನ್ನು ಹೇಳ್ಕೊಂಡು ಬಂದರು, ಘಟನೆಗಳನ್ನು ಹೇಳ್ತಾ ಬಂದ್ರಲ್ವ. ಹಾಗಿದ್ರೆ ಇದು ಪೂರಕ ಓದು ಆಗಿರೋದ್ರಿಂದ ಮಕ್ಕಳೇ ನಮಗೆ ಇದರಲ್ಲಿ 1 ವಾಕ್ಯದ ಮತ್ತು ಪ್ರಶ್ನೆ ಮತ್ತು 2-3 ವಾಕ್ಯದ ಪ್ರಶ್ನೆಗಳು ಮಾತ್ರ ಇದೆ. ಅಭ್ಯಾಸ ಭಾಗದಲ್ಲಿ ನಿಮಗೆ ನೇರವಾಗಿ ಪ್ರಶ್ನೆಗಳಿದೆ, ಮತ್ತೇನೂ ಇಲ್ಲ, ಪ್ರಶ್ನೆಗೆ ಉತ್ತರ ಮಾತ್ರ ಬರಿಬೇಕು. ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗ್ತಾ ಇದ್ವು, ಏನಾಗ್ತಾ ಇದ್ವು ಅವರ ಅಂಗಳದಲ್ಲಿ ಅಂತ ಹೇಳಿದರೆ ಲಡ್ಡಿಗೆ ಕಟ್ತಾ ಇದ್ರು, ಮಂಡಿಗೆ ಮಾಡಿಸ್ತಾ ಇದ್ರು, ಶಾವಿಗೆ ಒತ್ತಾ ಇದ್ರು, ಮತ್ತು ಹಾಡುಗಳನ್ನು ಹೇಳ್ತಾ ಇದ್ರು. ಅಲ್ಲಿ ಜೋಳದ ಗದ್ದೆಯಲ್ಲಿ ಗಿಳಿಗಳು ಹೇಗೆ ಶಬ್ದ ಮಾಡುತ್ತೆ ಹಾಗೆ ಕೋಲಾಹಲ, ಎಲ್ಲ ಕಡೆನೂ ಚಪ್ಪರದಲ್ಲೆಲ್ಲ ಗದ್ದಲ ಇತ್ತು ಅಂತ ಹೇಳಿ ಬರಿಬೇಕು ಮಕ್ಕಳೇ. ಇದಿಷ್ಟು 4 ವಿಷಯಗಳನ್ನು ಇಲ್ಲಿ ಬರಿಬೇಕು. ನೀವೇನು ಮಾಡಿ ಗೊತ್ತಾ, 4 ಅಂಶಗಳನ್ನು ಬರ್ಕೊಳ್ಳಿ, ಕೀವರ್ಡ್ಸ್ ಅಂತ ಹೇಳ್ತೀವಿ ನಾವು, ಏನೇನಾಯಿತು ಅಂತ ಹೇಳಿ ಅಲ್ವಾ. ಆ 4 ಕೀವರ್ಡ್ಸ್ಗಳನ್ನು ಬರಿತಾ ಹೋಗಿ, ಸರಿನಾ ಮಕ್ಕಳೇ? ಇದು ನಿಮಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ಮಕ್ಕಳೇ, ಅಲ್ಲಿಂದ ನೀವು ಬಳಸ್ಕೋಬೋದು, ಸರಿನಾ?
ಹಾಗಿದ್ರೆ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದ್ರು ಅವ್ರು ಹೋಗಿ ನೇರವಾಗಿ ಒಂದು ಏಕಾಂಕದ ನಾಟಕವನ್ನು ಬರೆದ್ರಲ್ವ, ಅದನ್ನು ಬರಿಬೇಕಿಲ್ಲಿ. ಏನು ಮ್ಯಾಮ್ ಹೇಗೆ ಬರಿಬೇಕು ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿದ್ದಾರಲ್ವ ನಿಮ್ಮ ಇದರಲ್ಲಿ. ಅವ್ರು ಚಪ್ಪರದ ಗದ್ದಲ ಕೇಳಿದ ತಕ್ಷಣ ಅವ್ರು ಹೋದರು, ಒಳಗಡೆ ಹೋಗಿ ಅಭ್ಯಾಸ ಪುಸ್ತಕವನ್ನು ತೆಗೆದ್ರು, ಅಲ್ಲಿ ಹೇಗೆ ಬರೆದ್ರು, ಆ ಗೌಜ್ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಬರಿಬೇಕು. ಸರಿನಾ ಮಕ್ಕಳೇ? ಇಲ್ಲಿಷ್ಟು ನಾನು ಕೊಟ್ಟಿದ್ದೀನಿ. ಇದನ್ನೇ ಬರಿಬೇಕಾ ಮ್ಯಾಮ್ ಅಂತ ಹೇಳಿ ನಿಮ್ಮ ಕ್ವಶನ್ ಬಂದರೆ ಇದನ್ನೇ ಬರಿಬೇಕು ಅಂತ ಏನಿಲ್ಲ ಮಕ್ಕಳೇ. ನೀವೇನು ಮಾಡ್ಬೋದು, ನಿಮ್ಮದೇ ಆದ ಉತ್ತರವನ್ನು ಕೂಡ ಬರಿಬೋದು. ಹಾಗಿದ್ರೆ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗ ಯಾವುದು? ಅವರು ಮಕರಾಕ್ಷಸನ ಕಾಳಗ ಅಂತ ಹೇಳಿ ಒಂದು ಪ್ರಸಂಗವನ್ನು ಬರೀತಾರಲ್ವ, ಅದನ್ನು ಬರಿಬೇಕಿಲ್ಲಿ. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷಸನ ಕಾಳಗ ಅಂತ ಹೇಳಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳೇ. ಇಲ್ಲಿ ಇವತ್ತಿನ ತರಗತಿಯನ್ನು ನಾವು ಮುಗಿಸ್ತಾ ಇದ್ದೀವಿ ಮಕ್ಕಳೇ. ನಿಮಗೆ ಈ ಪಾಠದ ಅಭ್ಯಾಸ ಭಾಗವನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಮಕ್ಕಳೇ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ.